ಹಲೋ. ಸರ್ ನಮಸ್ಕಾರ ರೀ. ಹಾ ನಮಸ್ಕಾರ ಸರ್, ನಮಸ್ಕಾರ ರೀ. ಏನ್ ಮಾಡತ್ರಿ ಸರ? ಏನಿಲ್ಲ ನೋಡ್ರಿ, ನೀವ್ ಅಂತದೇನ್ರಿ ನೀವ್ರಿ? ಏನಿಲ್ಲ ಸರ್, ನಾನು ಇಲ್ಲಿ ಮನ್ಯಾಗಿದ್ದೇನ್ರಿ. ಹ್ಞೂನ್ರಿ. ಏನ್ ಈ ಸ್ಟೇಟಸ್ ನೋಡಿದೆ, ಏನೇನ್ ಯೂಟ್ಯೂಬ್ ಏನ್ ತಿಳಿಯಲಿಲ್ಲ ನನಗೆ ಏನ್ ಹೆಚ್ಚರ್ಕಿ ಕಲಾವಿದರಿಗೆ ಅಂತ. ಏನ್ ಮತ್ತ ವಿಡಿಯೋ ನೋಡಿರಿಲ್ ನೀವು? ನೋಡಿ ನಿಮ್ಗೆ ಹಚ್ಚಿನ ಸರ್ ನಾ. ಅದೇ ಐತ್ರಿ ಮತ್ತ. ಏನ್ರಿ ಮತ್ ಎಲ್ಲಾ ಡೊಳ್ಳಿನ ಕಲಾವಿದ್ರು, ಎಲ್ಲಾ ಉತ್ತರ ಕನ್ನಡ ಜಾನಪದ ಕಲಾವಿದ್ರ ಆಗ್ಲಿ, ಇನ್ನುಳಿದ ಕಲಾವಿದ್ರು ಹಾ ರೀ. ಮತ್ತ ಸುಧಾರಣೆ ಆಗ್ಲಕತ್ರು. ಹಾ ರೀ. ಇದಕ್ಕಿಂತ ಪೂರ್ವದಲ್ಲಿ ನಾವೇ ಮೊದಲು ಈಗ 4-5 ವರ್ಷದ ಮೇಲ್ಪಟ್ಟಿ ಅನ್ರಿ. ಹಾ ರೀ. ಹಾ ರೀ. ಎಲ್ಲರಿಗೂ ತಿಳುವಳಿಕೆ ಹೇಳ್ಕೋತಾನೆ ಬಂದದ್ದಾಗ್ಯದ ಕಲಾವಿದ್ರಿಗೆ. ಹಾ ರೀ. ಅಂದ್ರ ಕೆಲವೊಂದ್ ಮೇಳಗಳು ಬಿಟ್ರು, ಹಾ ರೀ. ಕೆಲವೊಬ್ಬರು ಒಂದಿಷ್ಟ್ ದಿನ ಬಿಟ್ಟಂಗ ಮಾಡ್ಕೆ ಮತ್ ಚಾಲೂ ಮಾಡಿದ್ರು. ಹಾ ರೀ. ಕೆಲವೊಂದ್ ಮೇಳ ಅಂತೂ ಅವ್ರು ಬಿಟ್ಟೇ ಇಲ್ಲ. ಹೌದ್ರಿ. ಇವ್ರ ಏನ್ ಮಾಡ್ತಾರ ಅನ್ನಂಗ ಆಗ್ಯದ ಅವ್ರಿಗೆ. ಅದಕ್ ಅವ್ರಿಗೊಂದು ಇನ್ನೊಂದು ಯಾಕಂದ್ರ ಇದನ್ನ ಹಾ ಹಿಂಗೆ ರೀ. ಬಿಟ್ಕೊತ ಹೋದೇವಂದ್ರ ಹಾ ಸರ್. ಇನ್ನಷ್ಟು ಕೆಡ್ತದ್ರಿ, ಸುದ್ದ ಆಗಂಗಿಲ್ಲ ಇದು. ನೀವೆಲ್ಲ ವಿಡಿಯೋ ಮಾಡಿ ಹಾಕಿದ್ರ ಖರೆ, ಅದ ಪರಿವರ್ತನೆ ಆಗ್ಬೇಕಲ್ಲ ಸರ್. ಅದು ಆಗ್ಬೇಕಲ್ರಿ. ಹಾ ರೀ. ಹಾಗೆ ಆಗ್ತದ, ಬರ್ದ್ ಕೊಡ್ತೇನಿ. ಸಾಧ್ಯ ಆಗಲ್ಲ ಸರ, ಜನಾನು ಅದಕ್ಕ ಅಡಿಕ್ಟ್ ಆಗಿರ್ತದ. ಕಲಾವಿದ್ರು ಫುಲ್ ಅದಕ್ಕೆ ಇದಾಗ್ಯಾರ್ರಿ. ಈಗ ಎಡಿಟ್ ಆಗ್ಯಾರಲ್ರಿ. ಹಾ ರೀ. ಕೇಳೋರು ಅಡಿಕ್ಟ್ ಆಗಿರ್ಬಹುದು. ಹಾ ರೀ. ಈಗ ನಾವು ನೀವು ಎಲ್ಲಾರ ಕಲಾವಿದರು ಹಾಡೋರ್ ಏನದೇವಲ್ಲ, ಹಾ ರೀ. ಅಡಿಟ್ ಆಗಿದ್ರು ಬಿಡ್ಬೇಕ ಅದನ್ನ. ನೀವ್ ಏನ್ ಹಾಡ್ತಿರ್ ನೋಡು, ಹಾ ರೀ. ಹಾಡು ಟೈಮ್ದಾಗ ಜನ ನಿಮಗ್ ಪ್ರೋತ್ಸಾಹ ಮಾಡ್ತಾರ. ಹಾ ಕುರ್ಕುರಿ ರೀ. ಹಾಕ್ತಾರ, ಕೂಗ ಹೊಡಿತಾರ, ರೊಕ್ಕ ಹಾಕಿದಂಗ ಮಾಡ್ತಾರ. ಮಾಳು ಮಾಸ್ತರ್ ಭಾರಿ ಅತ್ತೇಳ್ಕಿಸಿ ನಿಂಗ್ ಹೊಗಳದಂಗ ಮಾಡ್ತಾರ. ನೀವು ಅದನ್ನೇನ್ ಮಂಗಳಾರತಿ ಮಾಡಿ ರೊಕ್ಕ ತಗೊಂಡ್ ಮುಂದಕ್ ಹೋಗುದ್ರಾಗೆ ಉಗುಳಾಕ ಚಾಲೂ ಮಾಡ್ತಾರ ನಿಮ್ಗ. ಇಂಥ ಹೊಲಸ ಪದ್ಯಗಳನ್ನ ಹಾಡಿದ್ರ, ಹಾ ರೀ. ನೋಡ್ರಿ ಆ ತುಂಬಿದಂತ ಸಭಾದೊಳಗ ಹೆಣ್ಮಕ್ಳು ಕೂತಿರ್ತಾರ. ಹೌದು. ತಾಯಿ ತಂದಿ ಬಳಗದವ್ರು ಕೂತಿರ್ತಾರ, ಅಕ್ತಂಗಿಯರ್ ಕೂತಿರ್ತಾರ. ಹಾ ನಿಮ್ಗ ರೀ. ಹಾಡುವಂತ ಕಲಾವಿದ್ರಿಗೆ ಇತ್ತೀಚಿಗೆ ಏನ್ ಡೊಳ್ಳಿನ ಪದ ಹಾಡಕತ್ತಾರಲ್ಲ, ಪ್ರಜ್ಞಾನೇ ಇಲ್ಲ. ನಾ ಏನ್ ಮಾಡಾಕತ್ತೀನಿ, ಎಲ್ಲಿ ಹೋಗಾಕತ್ತೀನಿ, ಏನ್ ಹಾಡಾಕತ್ತೀನಿ, ನಾವ್ ಏನ್ ಮಾತಾಡಕತ್ತೀವಿ ಅನ್ನೋದು ಜ್ಞಾನೇ ಅವ್ರಿಗೆ ಇರಂಗಿಲ್ಲ. ಇಲ್ಲ, ನೀವ್ ಹೇಳುದು ಸತ್ಯ ಕರ ರೀ. ಖರೆ ನೀವ್ ಹೇಳ್ದಾಗ ನಾವು ಮಾತ್ ಪಾಲಿಸ್ಬೇಕ್ರಿ. ಕೆಲವೊಂದ್ ಮಂದಿ ಪಾಲಿಸಿಲ್ಲಲ್ರಿ, ಮತ್ ಅವ್ರದೆಲ್ಲ ಈ ಫುಲ್ ಮಾರ್ಕೆಟ್ ನೋಡತಾರಲ್ಲ ಸರ. ಈಗ ನಿನಗ್ ಬತ್ತಿಲ್, ನಿನ್ ಬಾಯಿಂದ ಬತ್ತಿಲ್ ಮಾತ. ಬಂದತ್ತಲ್ರಿ. ನೋಡ್ರಿ, ಕುಂಚನೂರ ಮಾದುಲಿಂಗ ಅಪ್ಪಾಜಿ ಅವರು, ಹಾ ರೀ. ಅವ್ರಿಗೇನ್ ಬಾಳ್ ಬೇಕಾಗಿತ್ತೇನ್ರಿ ಇದ್ರ ಬಗ್ಗೆ? ಏನೋ ಇಲ್ ಬಿಡ್ರಿ. ಸಮಾಜದೊಳಗ ಒಂದು ಡೊಳ್ಳಿನ ಕಲಾವಿದ್ರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಕೋತ ಹೋಗ್ಲಿ, ಹಾ ರೀ. ಅಪಪ್ರಚಾರ ಮಾಡುವಂತದ್ ಮಾಡಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹಾ ರೀ. ಕೋಟಿಗಟ್ಲೆ ಖರ್ಚು ಮಾಡಿ ಹಾ ಕುಂಚನೂರು ರೀ. ಜಮಖಂಡಿ ತಾಲೂಕ್ ಕುಂಚನೂರು ಮಾದುಲಿಂಗನ ಮಠದಾಗ ಹಾ ರೀ. ಫಂಕ್ಷನ್ ಮಾಡಿದ್ರು. ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರು. ಬಂದಿದ್ರ. ಸಿದ್ದರಾಮಯ್ಯ ಸಾಹೇಬರು ಹಾ ಬಂದಿದ್ರು. ಅವ್ರ ನಾವು ನೇತೃತ್ವವಾಗಿ ನಮ್ಮ ಡೊಳ್ಳಿನ ಕಲಾವಿದರನ್ನ, ಎಲ್ಲಾ ಡೊಳ್ಳಿನ ಕಲಾವಿದರನ್ನ ಕೂಡ್ಸಿ ಸಿದ್ದರಾಮಯ್ಯ ಸಾಹೇಬರ ಮುಖಾಂತರನೇ ಹೇಳಿಸಿದ್ರು. ಇಲ್ಲ ಸರ್, ನಾವು ಇದ್ದೀವಿ, ನೀವೇ ಇದ್ದೀವಿ, ಎಲ್ಲಾ ಮಾಡೀವ್ರಿ. ಹ್ಞೂನ್ರಿ. ಖರೆ ಅದ್ರಾಗ ಬಿಟ್ಟವ್ರ ಯಾರು ಸರ? ಬಿಟ್ಟವ್ರ ನಾವ್ ಅಷ್ಟೇ ಅಲ್ರಿ. ಬಿಟ್ಟವ್ರ ಉಳ್ಕದವ್ರಿ ನೀವೇ ಹತ್ ನೀವ್ ಎದಕ್ ಕೈ ಹಚ್ಕೋಬ್ಯಾಡ್ರಿ. ಸರ್ ನಾ ಬಿಟ್ಟವ್ರದು ಒಂದ್ ಎದಿಕ್. ಸಂಖ್ಯೆ ಅದ, ಹಾ ರೀ. ಬಿಟ್ಟವ್ರದು ಒಂದ್ ಸಂಖ್ಯೆ ಅದ. ಇಷ್ಟೇ ಮಂದಿ ನಮ್ಮ ಅವಾಗ ಸರ್ ಹೇಳಿದಾಗಿನ ಸರ್ ಮಾತು ಸರ್ ಕೇಳಿ ಇಲ್ಲಿ ಇಲ್ಲಿ ಬಿಟ್ಟಾರಪ್ಪ ಅನ್ನೋ ನಮ್ಗ್ ಗೊತ್ತದ. ಸರ್, ನೀವ್ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ಸರ. ಹ್ಞೂನ್ರಿ. ಎದಕ್ ಕೈ ಹಚ್ಕೊಂಡ್ ಮಾತಾಡ್ತಿರಲ್ಲ, ನಾವು ಮಾತಾಡ್ತಿವಿ ಸರ್. ಯಾಕತ್ ಕೇಳ್ರಿ, ನಾವು ಬಿಟ್ಟವ್ರ ಅದೀವಿ ಸರ. ನಾ ಅನ್ಬೇಡ, ನಿನ್ ಜೊತೆ ಇನ್ನ ಸಾಕಷ್ಟು ಅದಾರ ಮೇಳಗಳವ್ರು ಅದಾರ ಅದಾರ. ಸರ್ ಬೆರಳ ಎಣಿಕೆ ಅಷ್ಟ ಬಿಟ್ಟಾರ ಸರ್. ಉಳ್ಕಾದವ್ರ ಮಾತ್ರ ಎಲ್ಲಾರು ಅದಾರ ಸರ್. ಮತ್ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕ್ರಿ. ಬೆರಳ ಎಣಿಕೆ ಅಷ್ಟು ಜನರ ಬಿಟ್ಟಾರ ಇಲ್ರಿ, ಒಂದ್ 10-8 ಮೇಳನವ್ರ ಬಿಟ್ಟಾರ ಇಲ್ರಿ. ಬಿಟ್ಟಾರ, ಹಂಗ್ ಬಿಟ್ಟಾರಲ್ಲ ಸರ್, ಮತ್ ಎಲ್ಲಾರು ಅವ್ರಿಗೆ ನಾವು ಹೊತ್ತಲ್ರಿ. ಧನ್ಯವಾದ ಹೇಳ್ಬೇಕಾಕ್ಕದ. ಹಾ ಖರೆ, ಆದ್ರೆ ಇನ್ನೊಂದೇನು, ನಮ್ ಬದಲ್ ಹೇಳ್ಬೇಕಂದ್ರ ನಾವ್ ಮಾತ್ರ ಜಾನಪದ ಹಾಡೋದ್ ಮಾತ್ರ ನಾವ್ ಅವತ್ ಬಿಟ್ಟವ್ರ. ಹೊಳ್ಳಿ ಅದ್ರ ಬದಲ್ ನಾವ್ ಜಾನಪದ ಯಾಕತ್ ನಮ್ ಹೊಳ್ಳಿ ಬಾಯಿಲೆ ಬಂದಿಲ್ ಸರ್. ಅವಾಗ ಹೇಳಿದಾಗ ಏನ್ ಜನ ಬಿಟ್ಟಾರ ನೋಡ್ರಿ ಹಾಡುದು, ಹಾ ರೀ. ಅವ್ರಿಗೆ ನಾವ್ ಸಣ್ಣವರಾಗಿ ಮಾತಾಡ್ತೇವ್ರಿ, ನಾವ್ ದೊಡ್ಡವರಾಗಿ ಮಾತಾಡಂಗಿಲ್ಲ.
ಮತ್ ನಾವ್ ಬಿಟ್ಟಿವ್ರಿ ಮತ್ತೆ ಎದಕ್ಕೆ ಹಚ್ಕೊಬೇಡ್ರಿ ಇದೆ ಅಂತದ್ರಿ ಸರ್ ನೀವೇನ್ ತೀರಾ ಇದು ಮಾತಾಡತ್ತಿರ್ಲಿ ನೀವು. ಹಂಗಲ್ ಸರ್, ನಾ ಹೇಳೋದ್ ಅರ್ಥ ಮಾಡ್ಕೋರಿ. ಹಾ ನಾವ್ ರೀ ಬಿಟ್ಟೇವಿ, ಉಳ್ಕಾದವ್ರು ಯಾರು ಬಿಟ್ಟಿಲ್ಲ ಅಂದ್ರಿ ನೀವು. ಅದಕ್ಕೆ ಹೇಳ್ತೀನಿ, ನಿಮ್ ಜೊತೆ ಇನ್ನ ಸಾಕಷ್ಟು ಮೇಳ್ಗಳವ್ರು ಅದಾರ ಬಿಟ್ಟವ್ರು. ಬಿಟ್ಟಾರ ಸರ್ ಕೆಲವೊಂದ್ ಹಾ, ಮಂದಿ ಏನ್ ಬಿಟ್ಟ ಬಿಟ್ಟವ್ರಿಗೆ ನಾ ಸರ ಹೇಳಕತ್ತಿಲ್ಲ ಸರ್. ಈಗ ನಾ ಇಲ್ಲಿ ಏನ್ ಕೇಳ್ರಿ ಸರ. ಅನ್ನಕತ್ತೀನಿ, ಬಿಟ್ಟವ್ರಿಗೆ ನಾನು ಸಣ್ಣವಾಗಿ ಅವ್ರಿಗೆ ಏ ಧನ್ಯವಾದಗಳನ್ನ ಸರ್ ಇಲ್ಲಿ ಹೇಳ್ತೀನಿ. ಸರ್ ನೀವು ಒಬ್ರು ಧನ್ಯವಾದ ಹೇಳಿ ಅಂತ ಹೋದ ಏನ್ ಮಾಡಿದ್ರಿ ಸರ. ಎಷ್ಟೋ ಮಂದಿ ಹಾಡ್ಲಾಕತ್ತಾರ, ಅವ್ರ ಹಂಗ ನಡ್ಲಾಕತ್ತಿ ಸರ. ಅದಕ್ಕೆ ರೀ, ಸ್ವಲ್ಪ ಟೈಮ್ ಕೊಟ್ಟು ಅದಕ್ಕೊಂದು ಒಂದು 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 ಒಂದಿಷ್ಟು ಟೈಮ್ ಇರ್ತದ್ರಿ. ಅಂದ್ರ ಈಗ ನಿಮ್ಗ್ ಬಿಟ್ಟೇವ್ರಿ ಸರ, ಹಾ ರೀ ಮಾಳು ಮಾಸ್ತರ ಒಂದಿಷ್ಟು ದಿನ ಬಿಟ್ಟು ಕರೆ ಆದ, ಹಾ ಕೆಲವೊಂದ್ ರೀ ದಿನದಾಗ ಹೊಳ್ಳಿ ಮತ್ತ ರೊಟೇಷನ್ ಬಂದ ಅಂದ್ರೆ ನಿಂದು ಉಳಿತಿದ್ದಿಲ್ಲ. ಈಗಿಲ್ಲ ಸರ್ ನಾವ್ ಈಗ ಮಾತ್ರ ನೀವು ಬಿಟ್ಟಿವಿ ಅದು ಸರ್. ಬ್ಯಾಡಪ್ಪ ಅಂತ ತಿಳ್ಕೊಂಡ್ ಬಿಟ್ರಿ ಇಲ್ಲ. ಬಿಟ್ಟಿವ್ ಸರ್ ನಾವ್ ಮತ್ ಏಕದಮ್ ಬಿಟ್ಟಿವ್. ಬಿಟ್ರಿ, ಇನ್ನು ಮ್ಯಾಗ ನೀವ್ ಮಾಡಂದ್ರ ಮಾಡ್ತೀರ ಅದನ್ನ. ನಾವಿನ್ ಹಾಡಂಗಿಲ್ಲ ಸರ. ಎಷ್ಟೋ ಮಂದಿ ಮತ್ ನಮ್ ಜೋಡಿ ಇದ್ದಾವ್ರ ಸರ. ಹ್ಮ್ ನಿಮಗೆ ಮ್ಯಾಲಿಂದ ಹೆಸರು ಹೇಳಿದ್ರೆ ಹೇಳ್ತೇನ್ರಿ, ಈಗೇನ್ ಬ್ಯಾಡ್ರಿ ಅದ. ಬ್ಯಾಡ, ನಾ ಎಲ್ಲಾ ಲಿಸ್ಟ್ ಮಾಡೀನಿ. ಏನು ಯಾ ಮ್ಯಾಲಿಂದು ಏನು ಹೇಳಕ್ ಹೋಗ್ಬೇಡ. ಆ ಹಾ ರೀ ಎಲ್ಲಾರ್ದು ಯಾರ್ಯಾರು ಏನೇನ್ ನಾ ಎಂತೆಂತ ಸರ ಲಿಸ್ಟ್ ಸರ ಇಲ್ಲಿ ಮಾಡೀನಿ. ಕೇಳ್ರಿ ಗುರುಗಳ, ಇಲ್ಲಿ ಕೇಳ್ರಿ. ಹ್ಞೂನ್ರಿ. ನೀವ್ ಈಗ ಸ್ಟೇಟಸ್ ಹಾಕಿರ್ಬೋದು ಖರೆ, ಎಷ್ಟೋ ಮಂದಿ ನಾನ್ ಜೋಡಿ ಇದ್ದಾಗ ಜಾನಪದ ಹಾಡ್ಬೇಡ್ರಪ್ಪ ನಿಮ್ಗ್ ಹೊಯ್ಕೊಂಡ್ ಹೇಳಾಕತ್ತೀವು ಹಿಂಗೆಲ್ಲಾ ಮಾತಾಡಿ ಅಂದ್ರು ಕೂಡ ಎಷ್ಟೋ ಮಂದಿ ಅದನ್ನ ನನ್ನ ಜೊತೆನ ಅಪೋಸ್ ಮಾತಾಡಿ ಮತ್ತ ನಾವು ನಿಮ್ ಸಂಬಂಧ ಹಾಡಾಕತ್ತಿಲ್ಲ, ಜಾನಪದ ಜನ ಕೇಳಾಕತ್ತಾರ ಹಾಡಾಕತ್ತೀವಿ ಎಷ್ಟೋ ಮಂದಿ ಹಾಡಿದವ್ರ ಅದಾರ ಸರ್. ಆಯ್ತು, ಇವ್ರು ಹಿಡ್ಕೊಂಡು ಹೋಗಿ ಕಿಶಿಂದ ಆಫೀಸ್ನಾಗ ಹಾಕಿ ಕಿಶಿಂದ ಮೂಲ್ಯಾಗ ಹಾಕಿ ಗುದ್ದಾಗ ಆ ಏನ್ ಹಾಡ್ ಅಂದಿರ್ತಾರಲ್ಲ, ಅವ್ರು ಬಂದು ಇವ್ರನ್ನ ಬಿಡಿಸ್ಕೊಂಡು ಹೋಗ್ತಾರ. ತಗೋ, ಯಾಕೆ ತಿಳಿ ಕೆಡ್ಸೋತಿ? ಮತ್ ನಾವ್ ಇಲ್ಲೇ ಕುಂದ್ರ ಅವ್ರು ಇಲ್ಲೇ ಕುಂದ್ರದನ್ರಿ. ನೀ ನನಗೆ ಇನ್ನೊಂದ್ ತಿಂಗಳದಾಗ ನನಗೆ ಹೊಳ್ಳಿ ಫೋನ್ ಹಚ್ಚಾಕತ್ತೀನಿ. ಹಿಂಗ್ರೆ ನೀ ಒಂದ್ ತಿಂಗಳದಾಗ ನನಗೆ ನೀ ಹಾ ರೀ ಮತ್ ಹೊಳ್ಳಿ ಫೋನ್ ಹತ್ತಿ. ಸರ್ ಎಷ್ಟೋ ಮಂದಿಗೆ ನಾ ಕ್ಯಾಟ್ ಆಗೇನ್ರಿ, ಜಾನಪದ ಹಾಡ್ಬೇಡ ಅಂತ ಹೇಳ್ರಿ. ಸರ್, ಒಂದು ಒಳ್ಳೇದಾಗಬೇಕಾಗಿತ್ತಂದ್ರ ಸಾವಿರಾರು ಮಂದಿಗೆ ನಾವು ಕೆಟ್ಟವ್ರ ಆಗಬೇಕು. ಮತ್ ಒಳ್ಳೆಯವ್ರ ಆಗೋದಂದ್ರಿ. ಒಳ್ಳೆಯವ್ರು ಆಗೋದು ಯಾವಾಗಂದ್ರ ಟೈಮ್ ಇರ್ತದ. ಈ ಸದ್ ನಾ ಮಾತಾಡಕತ್ತೀನಿ, ಹಾ ರೀ ಇಷ್ಟು ಮಂದಿ ಡೊಳ್ಳಿನ ಕಲಾವಿದ್ರು ಅದಾರ, ನನ್ಕಿನ ಹಿರಿ ಕಲಾವಿದ್ರು ಸಾಕಷ್ಟು ಮಂದಿ ಅದಾರ. ಹಾ ರೀ ಅವರು ಹಿಂಗ ನಮ್ಮ ಹಾಲ್ ಮತ್ತು ಧರ್ಮದೊಳಗ ಸಿದ್ಧ ಶಿವಸ್ಥಾನಕ್ಕೆ ಇದು ಧಕ್ಕಿ ತರುವಂತ ಶಬ್ದಗಳನ್ನ ಬಳಸ್ಕೊಂಡು ಹಾಡ್ಲಕತ್ತಾರಲ್ಲ ಅಂತಕ್ಕಂಥದ್ದು ಪೆಟ್ಟು ಹಚ್ಕೊಂಡು ನನ್ನಂಗೆ ಕೆಲವೊಬ್ರು ಹೇಳಿದ್ರಂದ್ರ ಎಷ್ಟೋ ಪರ್ಸೆಂಟೇಜ್ ಕಮ್ಮಿ ಆಕೇತ್ರಿ. ಈಗ ಹಾಡವ್ರ ಏನದ ನನಗ್ ಬೇಯ್ಬಹುದು. ಹಾ ರೀ ಈಗ ಕೆಲವೊಬ್ರಿಗೆ ಏನ್ ಕುಣ್ಕುಣದ್ ಜಾನಪದ ಹಾಡ್ತಾರಲ್ಲ, ಹಾ ರೀ ಅಶ್ಲೀಲ ಬಟ್ಟೆಗಳನ್ನ ಹಾಕೊಂಡ್ ಏನ್ ಹಾಡ್ತಾರಲ್ಲ, ಹಾ ರೀ ಅವ್ರು ನನಗೀಗ ಬೇಯ್ಬಹುದು. ಹಾ ರೀ ಮುಂದೊಂದ್ ದಿನ ನಾನ್ ನೆನಸ್ತಾರ, ಇದು ತಿಳಿಯಾಗಿರ್ಲಿ, ಬರ್ಕೋರಿ ಎಲ್ಲರ ಒಂದ್ ಹಾಳ್ಯಾಗ. ಮುಂದೊಂದ್ ಯಾ ದಿನ ನಾನ್ ನೆನಸ್ತಾರ. ಯಾರ್ ನೆನಸ್ತಾರ ಸರ, ನಾವ್ ಬಿಡವ್ರ ಬಿಟ್ಟಿವ್ರಿ. ನೋಡ್ರಿ ಬೆರಳಿಕೆ ಸರ, ಅಷ್ಟ ಒಂದ್ ಬಿಟ್ರಿ ಮಾತು ಸರ. ಹೇಳ್ತೀನಿ ಕೇಳ್ರಿ. ಹಾ ರೀ ಯಾರು ನೆನಸ್ತಾರೋ, ಯಾರು ನಮ್ಮನ್ನ ಅಳಿಸ್ತಾರೋ ಗೊತ್ತಿಲ್ಲ. ಹಾ ರೀ ನಾವ್ ಮಾಡೋ ಕಾಯಕ ಏನಿರ್ಬೇಕು, ನಿಷ್ಠೂರ್ ಇರ್ಬೇಕು, ಒಳ್ಳೆ ದಾರಿ ಇರ್ಬೇಕು, ನಾವ್ ಒಳ್ಳೇದನ್ನ ಮಾಡ್ಬೇಕು. ಖರೆ ಆದ್ರ ಮಾತ್ರ ಇನ್ನೊಂದ್ ಹೇಳ್ತೇನೆ ಸರ್, ನಾವ್ ಬಿಟ್ಟೋದಕ್ ನಮ್ಗ್ ಸುಖಾನು ಆಗೇತ್ ಬಿಡ್ರಿ ಸರ್. ಏನ್ ಅದ್ರಿಂದ ಏನ್ ನಮ್ಗೇನ್ ಫರಕ್ ಬಿದ್ದಿಲ್ಲ. ಅಲ್ರಿ, ಬಾಳ್ ಮ್ಯಾಳ್ನವ್ರು ಬಿಟ್ಟಾರಿ. ಬಿಟ್ಟವ್ರು ಅವ್ರು ನಡ್ದಾವಲ್ರಿ ಕಾರ್ಯಕ್ರಮ. ಈಗ ನಿಮ್ಗೇನ್ ಕಾರ್ಯಕ್ರಮ ಇಲ್ರಿ? ಏನ್ ನಡ್ದಾವ್ ಬಿಡಿ ಸರ್, ಮತ್ ಕಾರ್ಯಕ್ರಮಕ್ಕೆ ನೀವ್ ಏನ್ ಯಾಕೆ ಕೊರತೆ ಇಲ್ಲ. ಅದನ್ನ ಅಲ್ರಿ, ನೀವ್ ಕೆಟ್ಟವ್ರದ್ದು ಯಾಕೆ ಎತ್ತಿ ಮಾತಾಡ್ತೀರಿ ಅಂತ ನಾ ಹತ್ತೀನಿ. ಸರ್ ಕೆಲವೊಂದು ವೇದಿಕೆಗ್ರಿ ಹ್ಞೂನ್ರಿ. ನಮ್ಗ್ ನೋವ್ ಅನಸ್ತದ ಸರ್. ಹೆಂಗ್ ನೋವ್ ಅನಸ್ತೈತಿ ಅಂದ್ರ, ಕೆಲವೊಂದ್ ವೇದಿಕೆ ಕೆಲವೊಂದ್ ಸೈಡ್ ಕಡೆ ಜಾನಪದ ಕೇಳೋದ್ರಿಂದ ಏನಾಗ್ಯಾವು, ನಾವು ಜಾನಪದ ಹಾಡುದಿಲ್ಲ ಅಂದ್ ಕೂಡ್ಲೇ ರೀ, ಹಾ ಹಾ ನಿಮ್ಗೆ ಎದಕ್ ಬಂಡರ್ ಕೊಟ್ಟಿವತ್ ಎಷ್ಟೋ ಮಂದಿ ನಮ್ ಜೋಡಿ ಜಗಳ ತೆಗದಾರ ಸರ್. ಬರ್ತದ ಆದ್ರೂ ಬರ್ತದ 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 ಮತ್ ಅದೇ ಇದು ಎಲ್ಲರಿಗೂ ಅನ್ವಯ ಆಗುವಂತ ಮಾತ. ಇದು ಅವ್ರು ಅಂದಾರ ತಿಳ್ಕೊಂಡು ಅದಕ್ಕೆ ಪ್ರೋತ್ಸಾಹ ಮಾಡಿ ಅಲ್ಲಿ ನೀವು ಹೌದ್ ಅನ್ಸ್ಕೋಬೇಕಂತ ಹಾಡಿದ್ರಿ ಅಂದ್ರೆ ನೀವು ಒಳ್ಳೇವ್ರ ಅಲ್ರಿ ಆಗಂಗಿಲ್ಲ. ನೀವು ನೀವೀಗ ಅಲ್ಲಿ ಕೆಟ್ಟವ್ರ ಸ್ಟೇಟಸ್ ಆಗ್ರಿ ಇಟ್ರಿ ಕರೆ, ನೀವು ಸರ್ ಇಲ್ಲಿ ಹಾಡುದು ಕೇಳ್ರಿ. ಬಿಡ್ರಿ ಅಂದ್ರೆ ನಿಮ್ಗ ಒಂದಿನ ಮುಂದ್ ಒಳ್ಳೇದಕ್ಕದ. ಯಾನ್ ಒಳ್ಳೇದಕ್ಕ ಸರ್, ನಿಮ್ಗ್ ವಿಡಿಯೋ ಬಿಡ್ತೀನಿ ಸರ್, ಅದನ್ನ ನೀವ್ ಕೇಳ್ರಿ. ನಿಮ್ಗ್ ಬಂಡ್ರ ಎದಕ್ ಕೊಟ್ಟಿದೀವು, ಏನ್ ಮಾಡಿದೀವಿ, ವಾದಿ ಹಾಡಂಗಿಲ್ಲ ಎದಕ್ಕ, ಜಾನಪದ ಹಾಡಂಗಿಲ್ಲ ಎದಕ್ಕ, ಎಷ್ಟೋ ಮಂದಿ ನಮ್ ಜೋಡಿ ತಕರಾರ್ ತೆಗದಾರ ಸರ್. ಸರ್, ನೀವು ಅವ್ರ ಏನ್ ಕೇಳ್ತಾರ ನೋಡಿ, ನೀವ್ ಮಾತಾಡ್ಯಾರ ನೋಡು, ಹಾ ರೀ ಅವ್ರ ಮನ್ಯಾಗ ಅವ್ರಿಗೆ ಹೆಂಡ್ರು, ಮಕ್ಕಳು, ತಾಯಿ, ತಂದಿ, ಬಂಧು ಬಳಗ, ಅಕ್ಕ ತಂಗಿ ಆ ಸ್ಟೇಜ್ನಾಗ ಅಲ್ಲೇ ಇರ್ತಾರ. ಅವ್ರಿಗೆ ಅದ್ರ ಬೆಲೆ ಗೊತ್ತದ. ಗೊತ್ತೈತ್ ಅವ್ರು ಬಿಡ್ರಿ. ನಿಮ್ಗ್ ಮಾತಾಡಿರ್ತಾರಲ್ಲ, ಹಿಂದಾಗಡಿ ನೀವ್ ಮುಂದ್ ಹೋದ್ ಕೂಡ್ಲೆ ಏನಪ್ಪಾ ಇಂತ ಊರವ್ರು ಕರ್ಸಿದ್ದೇವಿ, ಅವರು ನಾ ಹಡ್ಸು ನೀ ಹಡ್ಸು ಅತ್ ಮಾತಾಡ್ತಿದ್ರು ಅಂತ ಹೇಳಿಕಿಸಿ ನಿಂಗ್ ಬರ್ತಾವ್. ಈ ಶಬ್ದ ಹಿಂಗೆ ಇರ್ತಾರ ಅವ್ರು. ಇದನ್ನ ಆಕ್ಚುಲಿ ನಾ ಅನ್ಬಾರ್ದು, ಅವ್ರು ಹಿಂಗೆ ಇರ್ತಾರ. ನಮ್ ಜೋಡಿ ಇದ್ದವ್ರು ಮಾತ್ರ ವೇದಿಕೆ ಕಾರ್ಯಕ್ರಮ ಶಿಸ್ತು ಮಾಡಿ ಆಗೋದಕ್ಕೆ ಫುಲ್ ಜಾನಪದ ಹಾಡಿ ಅವ್ರು ಇದನ್ನ ಮಾಡಿದ್ರು. ನಮ್ಗ್ ಕಾರ್ಯಕ್ರಮ ಕೊಟ್ರು ಆಯ್ತು, ಕೊಡ್ಲಿಕ್ಕೂ ಆಯ್ತು, ನಮ್ಗ ಸಂತೋಷ ಐತಿಪಾ. ನಮ್ಗ
ಬ್ಯಾರೆ ಬೇಡ ಎಷ್ಟೋ ಮಂದಿ ಸರ್ ನಿಮ್ಗೆ ಇನ್ನೊಂದ್ ಹೇಳ್ಬೇಕಂದ್ರ ಮಿನಿಮಮ್ 20-30 ಮೇಳಿನ ಜೋಡಿ ನಾವ್ ಜಾನಪದ ಹಾಡವ್ರ ಜೋಡಿ ನಾವ್ ಕಾರ್ಯಕ್ರಮ ಇಳಿಯಲ್ಲ ಸರ್. ಹಿಂಗ್ ಒಳ್ಳೆಯವ್ರಾಗ್ರಿ, ಒಳ್ಳೆಯವ್ರಾದಾಗ ಜನ ನಿಮ್ಮನ್ ಕೇಳೋದ್ ಬಿಟ್ಟಾರ. ಯಾನ್ ಒಂದ್ ಒಳ್ಳೆಯವ್ರ ಸರಿ ಅದಾರಿ ಬಿಟ್ಟಾರ, ಸರ್, 2 ಸರಿ ಕಾರ್ಯಕ್ರಮ ಬಿಟ್ಟಾರ್ರಿ. ಮಾಡವ್ರು ನಾವ್ ಇದು ಸರ ನಾ ಮಾಡವ್ರು. ಹೇಳೋದ್ ಕೇಳೋ, ನಿನ್ನ ಕೇಳೋರು ನಿನ್ನ ಕರ್ಸವ್ರು ಇದ್ರ ತಿಳ್ಕೊ, 1 ಸರಿ ಕೇಳ್ತಾರ, 2ನೇ ಸರಿ ಕೇಳ್ತಾರೆ, ಅವ್ರ ಅಂತವ್ರ ಪದ ಹಾಡಂಗ ಅಂತವ್ರ ಹಾಡೋರ್ ಅಲ್ಪ ಆತಾರ, ಅವ್ರನ್ನ ಯಾರು ಕರ್ಸಂಗಿಲ್ಲನು? ಇವ್ ಮಾತ್ರ ನಮ್ ವಿಷಯದ ಬದಲ್ ಹೇಳ್ಬೇಕಂದ್ರ ನಮ್ಗೆ ಎಷ್ಟೋ ಮಂದಿ ನಮ್ ಜೋಡಿ ಇದ್ದಂತ ಮ್ಯಾಳ್ಗಳನ್ನ ಸುಳ್ಳು ಮಾಡ್ಯಾರ ಬಿಡ್ರಿ. ಕರೆ ನಿಡೋಣಿ ಕುಲಕರ್ಣಿ ಅವರು ನಾವು ಮಾಡ್ಯಾರ. ಸಣ್ಣವ್ರು ಇರ್ಲಕ್ಕಾಗಿ ಹಾಡ್ಕೊತ ಬಂದಾರ. ಹಾ ರೀ, ಅವ್ರು ಗುಲಾಲ್ ಹಚ್ಚಾಕ್ ಹೋದ್ರೆ ನನ್ ಸೆನೆಕ್ ತರಬೇಡ ಅಂದ್ರು. ಜನ ಅಂದ್ರಿ ಯಾರನಾರ ಅವ್ರು ಕರ್ಸುದ್ ಬಿಟ್ರನ? ಇಲ್ ಬಿಡ್ರಿ, ಅವ್ರು ಕರ್ಸುದ್ ಅವ್ರಿಗೆ ಬಿಟ್ರು, ಸಂಗೊಳ್ಗೆ ಮಾರಾದ್ರು ಬಾಯಿಂದ ಅಪಶಬ್ದಗಳನ್ನ ನುಡಿಲಿಲ್ಲ. ನುಡಿದಿಲ್ ಅವ್ರ ಬಿಡ್ರಿ ಎಂದ ಮ್ಯಾಳ ಮಾಡಿ ಹೊರಗ್ ಬಂದಾರ, ಅವ್ರ ಬಾಯಿಂದ ಕೆಟ್ಟ ಶಬ್ದ ಬಂದದ್ದೇ ನಾ ಕೇಳಿಲ್ಲ. ಕೇಳಿಲ್ ಒಳ್ಳೆ ಹಾಡುಗಳನ್ನೇ ಹಾಡಿದ್ರು, ಒಳ್ಳೆ ಮಾತುಗಳನ್ನೇ ಹೇಳಿದ್ರು, ತಿಳುವಳಿಕೆ ಮಾತ ಹೇಳಿದ್ರು, ಬುದ್ಧಿ ಮಾತು ಹೇಳಿದ್ರು, ಜನರಿಗೆ ಹಿಡಿಸುವಂತ ಕಥೆಗಳನ್ನೇ ಹೇಳಿದ್ರು. ಅವ್ರಿಗೇನು ಬಂಡ್ರಕ್ಕಮ್ಮದ ಅವನು ಕಡಿಮೆ ಇಲ್ ಬಿಡ್ರಿ. ಅವ್ರಿಗೆಲ್ಲ ರಗಡದ ಕಾರ್ಯಕ್ರಮ ಬಿಡುದ್ರಿ. ಯಾರಿಗ್ ಕಮ್ಮದ ಹೇಳ್ರಿ? ಒಂದ್ ನೋವು ಅಂದ್ರೆ ಏನ್ರಿ, ಈಗೆಲ್ಲ ನಾವು ಇನ್ನೊಂದ್ ಏನ ಲಮಾಣಿಹಟ್ಟಿ ತುಕಾರಾಮ್ ಮಹಾರಾಜ್ರಿಗೆ ಕಮ್ಮದಾವು, ಏನ ಶಿರಡಾಣ ಗಿರ್ಮಾಲ್ ಮಾಸ್ತರಿಗೆ ಕಮ್ಮದಾವು, ಆಟಾಳ್ ಕಲ್ಮೇಶ್ ಮಾಸ್ತರ್ ಅವರು ಒಂದಿಷ್ಟ್ ದಿನ ಹಂಗ ಮಾಡ್ಯಾರ. ಅವರು ಮೊದಲ ಹಾಡ್ಯಾರ. ಇಲ್ರಿ ಈಗೇನು ಅವ್ರು ಅಲ್ಲ, ಈಗ ಬಿಟ್ಟಾರ. ಹಾ ರೀ, ಅವಾಗಿನಕಿನ ಏನ್ ಕಮ್ಮಿ ಆಗ್ಯಾವೋ ಏನ್ ಕಾರ್ಯಕ್ರಮ ಹೆಚ್ಚಾಗ್ಯಾವೋ ನನ್ನ ಬಾಯಿಲೆ ಕೇಳ್ಬೇಡ್ರಿ, ಅವ್ರನ್ನೇ ಕೇಳ್ರಿ. ಕೇಳುದಲ್ಲ, ನಾನೇ ಹೇಳ್ತೇನ್ರಲ್ಲ ಅವ್ರ ಕಾರ್ಯಕ್ರಮ ಹೆಚ್ಚದಾವ ಸರ್. ಮತ್ ಯಾಕ್ರಿ ಒಳ್ಳೇದಕ್ಕೆ ಯಾಕೆ ಬೆಲೆ ಇಲ್ಲತ್ತೀರಿ ನೀವು? ಸರ್ ನಾ ಯಾಕೆ ನಿಮ್ನ ಕೇಳತ್ತೇನ್ ಗೊತ್ತೇನ್ರಿ ಸರ್? ಹ್ಞೂನ್ರಿ. ಈಗ ನಾವು ಅದ್ರೊಳಗ ಇದ್ದವ್ರ ಎಲ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ಸಿದಾಗ ಬೃಹತ್ ಡೊಳ್ಳಿನ ಸಮಾವೇಶ ಮಾಡಿದಾಗ್ರಿ ನಾವು ಇದ್ದವ್ರ, ನೀವು ಇದ್ದವ್ರ, ಎಷ್ಟೋ ಮಂದಿನ ಕಲಾವಿದರನ್ನ ಕರ್ಸಿದ್ದು ಕರೆ ಐತ್ರಿ, ಎಲ್ಲಾರನ್ನ ಮಾಡಿದ್ದು ಕರೆ ಐತ್ರಿ. ಕನಿಷ್ಠ 40,000-50,000 ಸಾವಿರ ಡೊಳ್ಳಿನ ಕಲಾವಿದ್ರು ಕೂಡಿದ್ರ ಅವತ್ತಿನ ಸಭೆದಾಗ ಗೊತ್ತದ ಹಾ ಸರ್. ಆತರ ಬಿಟ್ಟವ್ರು ಕೆಲವೊಂದ್ ಮಂದಿ ಏನ್ ಬೆರಳ ಎಣಿಕೆ ಏನ್ ಬಿಟ್ಟಿವ್ರ ಅವ್ರ ಅಟ್ಟ ಬಿಟ್ಟವ್ರ. ಉಳ್ಕಾದವ್ರು ಜನಪದ ಹಾಡ್ತಾರ, ಮಾತಾಡ್ತಾರ, ನಡ್ಯಾಂಗ ನಡದ ಬಿಟ್ಟತ್ ಸರ್. ನಾವ್ ಏನ್ ಅವ್ರಿಗೆ ಕಿಮ್ಮತ್ ಇಲ್ದಂಗ ಆಗ್ಬಿಟ್ಟ ಸರ್. ಇದ್ರಿಂದ ಸರ್ ಹೇಳಕ್ ಕೇಳ ಮೊದಲ್ ನೀ ಹಂಗ ಕ್ರಾಸ್ ಏನ್ ಮಾಡ್ತೀನಿ ಅಲ್ಲಿ ಕೇಳ್ರಿ. ನಾ ಏನತ್ತೀನಿ, ನೀವು ಅವ್ರ ಹಾಡ ಹೊತ್ನಾಗ ನಿಮಗ ಕಿಮ್ಮತ್ ಇಲ್ದಂಗ ಆಗ್ಯದಿಲ್ಲ ಆಗೇತಲ್ ಸರ್. ಇನ್ ಮುಂದ್ ನಿಮಗ್ ಕಿಮ್ಮತ್ ಬರ್ತದ, ಅವ್ರಿಗೆ ಕಿಮ್ಮತ್ ಇಲ್ದಂಗ ಅಕ್ಕದ ನೋಡ್ಕೊತ ಹೋಗ ಅಷ್ಟೇ. ಇದು ಕನಸಿನ ಮಾಸ್ತಾರ ಅದ, ನೀವ್ ಅನ್ಕೊಂಡ್ರಿ ಹಂಗ ಸರ್. ಜಗತ್ತೆಲ್ಲ ಇದು ಆಗ್ಬಿಟ್ಟೈತ್ ಸರ್, ಎಲ್ಲಾ ಅದಕ್ಕ ಅಡಿಕ್ಟ್ ಆಗಿಬಿಟ್ಟೈತ್ರಿ ಈಗ. ನೋಡ್ರಿ ಅದನ್ನ ಮಾತಾಡಕ್ ಹೋಗ್ಬೇಡ. ಅದಕ್ಕ ನಾ ಮಾಡಿ ತೋರಿಸ್ತೇವೆ, ಕೈ ಬಿಟ್ಟು ಬಿಡ್ರಿ, ನೀವು ತಿರುಗಿಸ್ಬಿಡ್ರಿ ಬಾಳ. ಹೆಂಗ್ರಿ ಸರ, ನೀವ್ ಎಲ್ಲಾರು ಕೂಡಿದಾಗ ನಾವು ಇದ್ದವ್ರ ಇದೀವ್ರಿ, ನೀವು ಇದ್ದವ್ರ ಇದೀವ್ರಿ. ಎಷ್ಟೋ ಮಂದಿಗೆ ನಾ ಕೇಳ್ತಾಗಿನ್ ಸರ, ಜಾನಪದ ಹಾಡ್ಬೇಡ್ರಪ್ಪ, ಮತ್ ಇದು ಲಾಸ್ಟ್ ಮತ್ತೆ ಎಲ್ಲಾ ಹಿಂಗೆಲ್ಲಾ ತೀರ್ಮಾನ ತಗೊಂಡಾರ ಸಮಾಜದವ್ರು ಅಂದವ್ರು. ನಮ್ ಮುಂದ ಅವ್ರ ಜಾನಪದ ಹಾಡುದು, ನಾವ್ರ ಹಿಂಗ್ ಮಾಡುದು, ನೀವ್ ಕುರ್ಕುರಿ ಹಾಕೋಬೇಡ ಅಂದ್ರಿ. ನಾವು ಆಕ್ಚುಲಿ ಹೇಳ್ಬೇಕಂದ್ರ ಕುರ್ಕುರಿ ಎದಿನೂ ಹಾಕೊಂಡಿಲ್ಲ. ಹಾಕಿದ್ರು ಸರ್, ಹಾಕೊಂಡ್ರು ಕೂಡ ಏನ್ ಮಾಡಿವ್ ಸರ, ಅಭಿಮಾನಿಗಳ ಮನಸ್ಸ ನೋಸ್ಬಾರ್ದ ಅಂತೇಳಿ ಹಾಕೊಂಡ್ರು ಕೂಡ ಪಟಕ್ ನಾನ್ ತಗದ. ನೋಡ್ರಿ, ನನಗೊಂದ್ ಯಾಕೆ ಹೆಮ್ಮೆ ವಿಷಯ ಬರ್ತದ ನಿಮ್ಗೊಂದ್ ಹೇಳ್ತೀನಿ. ನಿಡೋಣಿ ಕುಲಕರ್ಣಿ ಅವರು ಒಂದ್ 10 ರೂಪಾಯಿದ ಗುಲಾಲ್ ತಗೊಂಡ್ ಸನಿಯಾಕ್ ಹೋದ್ರೆ ಸರಿ ಅಂದಾರ. ಅವ್ರು ಗೊತ್ತದಿಲ್ರಿ? ಅಂದಾರ್ಲ ಸರ್. ನಾನು ಅವ್ರ ಜೊತೆ ಸಾಕಷ್ಟು ಕಾರ್ಯಕ್ರಮ ಮಾಡಿದವ ನಾನು. ಹೌದು, ನಾವ್ ಹಚ್ಕೊಂಡ್ ಕುಡ್ದೇವ್ ಬಗಲಾಗ. ಖರೆ ಅವ್ರ ಅವಾಗ ಏನತ್ತಿದ್ರು, ಆ ಕಂಪನಿ ಅವ್ರ ನಾವಲ್ಲ, ಅದು ನಮಗ್ ದಕ್ಕುದಲ್ಲ, ಅಲ್ಲಿ ಸುರೂರ್ ಎತ್ತಿದ್ರು, ನಮಗ್ ಸುರು ಸಾಕ್ ಹಚ್ತಿದ್ರ ಅವ್ರು. ಮತ್ತೇನತ್ತಿದ್ರು, ಇನ್ನೊಂದ್ ಮಾತ, ನಿನಗ್ ಹಾಕಬೇಕನ್ನಂತದ್ ಏನಾದ್ರು ಮನುಷ್ಯನಾಗಿತ್ತಂದ್ರ ಬಂಡಾರ್ ತಂದ್ ಕ್ವಿಂಟಲ್ ಗಟ್ಲಿ ನಾನ್ ತಲಿ ಮ್ಯಾಗ ಸುರು ಎತ್ತಿದ್ರು. ಎಂತ ಮಾತ್ರಿ ಇದು. ಸಣ್ಣ ವಯಸ್ಸಿನಾಗಿದ್ದಾಗ ನಮ್ದು ಅವಾಗ ಒಂದು ಲೆಕ್ಕಾಚಾರ ಇತ್ತು. ನಮ್ದು ಹಾಡ್ಬೇಕು, ಬೆಳಿಬೇಕು, ಮಾಡ್ಬೇಕನ್ನಂತದು. ಅವಾಗ ಗುಲಾಲ ಪಲಾಲ್ ತಂದ್ ನಮ್ ಮೈ ಮ್ಯಾಗ ಹಾಕಿ ರೆಬ್ಯಾನ್ ಕಟ್ಟಿ ನಮ್ ಕಾರುನು ಎತ್ತಿನ ಗತ್ಲೆ ಮಾಡ್ತಿದ್ರು ಗುರ್ಲಿಂಗ್ ಮಾಸ್ತರ್ ನಮ್ಮನ್ನ. ಮಾಡಿದ್ರ ಅವ್ರ ಬಂದ್ಗಳೇ ಅವ್ರ ಕಡೆ ಗುಲಾಲ್ ಹಚ್ಚಕ್ ಹೋದ್ಕಳಿ ಏನತ್ತಿದ್ರು, ಇದು ನಂದಲ್ಲ, ನನಗಲ್ಲದು, ಇಲ್ಲಿ ಬಗಲಾಗದಾರ ಡಿಸಿಗಳು ಪಿಸಿಗಳು ಅನ್ನೋರು. ಅವ್ರು ನಮಗ್ ಹಚ್ಚವ್ರು, ನಮಗ್ ಕುಣ್ಸಾಕ್ ಹಚ್ಚವ್ರು. ಖರೆ ನೀ ನನಗೆ ಹಚ್ಬೇಕನ್ನಂತದ್ ಏನಾದ್ರು ಇತ್ತಂದ್ರ ನನಗ್ ಗುಲಾಲ್ ತಂದ್ ಹಚ್ಬೇಡ, ನಿನಗ್ ಹಚ್ಬೇಕನ್ನಂತ ಮನುಷ್ಯನಾಗಿತ್ತಂದ್ರ ಬಂಡಾರ ಕ್ವಿಂಟಲ್ ಗಟ್ಲಿ ನಿನ್ಗೆ ಎಷ್ಟ್ ನಿನಗ್ ಹಚ್ಬೇಕನ್ನಂಗ ಅಟ್ ಹಚ್ಚಿಬಿಡು ಅನ್ನೋರು.
ಕರೆ ಎಂದೂ ದಿನ ನನ್ನ ಕಣ್ಣೆದ್ರಿಗೆ ನಾನು ಇವತ್ತಿಗೆ ಒಂದ್ ಮಾತು ಹೇಳ್ಬೇಕಂದ್ರ 35 ವರ್ಷ ಮೇಲ್ಪಟ್ಟಾಗ್ಯದ ಈ ಸೇವಾದಾಗ ನಾ ಇದ್ಕೊಂಡು ಇವತ್ತಿಗೂ ಅವ್ರಿಗೆ ಗುಲಾಲ್ ಹಚ್ಚಿದ್ದು ನಾನು ನೋಡಿ ನನ್ನ ಕಣ್ ಕಂಡಿಲ್ಲ. ಇಲ್ಲ ಅಂದಾಗ ಅವ್ರ ದೇವ್ರು ಒಲ್ತಾನ್ರಿ ಸರ್. ಮತ್ತ ಅದಕ್ಕ ನಾವು ಈಗ ಸಂಗೊಳ್ಗಿ ಮಹಾರಾಜರಿಗೆ ಅದು ಆ ಗುಲಾಲ್ ಸನಿಕೆ ಒಯ್ದಿಲ್ಲ ಯಾರು ಹಚ್ಚಾಕ. ಅವ್ರು ನೋಡಿದ್ರಿ ಭಾವ ಚೇಂಜ್ ಆಗ್ಬೇಕ್ರಿ. ನಮ್ಮಂತವ್ರಿಗೆ ಹಾಡೋರ್ಗೆ ಯಾಕ ಕಾವಣಿ ಎತ್ತಿನಗತ್ಲೆ ಇವು ಕುರ್ಕುರಿ ಆ ಸರ ಈ ಸರ ಬಿಸ್ಕಿಟ್ ಜಿಲೇಬಿ ಎಲ್ಲಾ ಸರ ಮಾಡ್ಕೊಂತ ಕೊಳಗ ಯಾಕೆ ಹಾಕಕ್ ಬರ್ತಾರ ಹೇಳ್ರಿ. ನಾವ್ ಹಂಗದೀವಿ, ನಮ್ಮ ಲೆವೆಲ್ ನೋಡ್ಕೊಂಡ್ ನಮ್ ಕೊಳಿಗ್ ಹಾಕಕ್ ಬರ್ತಾರ್ರಿ. ಸಂಗೊಳ್ಗಿ ಮಹಾರಾಜರಿಗೆ ಯಾಕೆ ಹಾಕಕ್ ಹೋಗ್ಲಿಲ್ಲ? ಹಾಕಿಲ್ ಬಿಡ್ರಿ ಸರ್ಕಾರ. ಆದ್ರೆ ಈಗ ಅಂತವ್ರಿಗೆ ಯಾಕೆ ಹಾಕಕ್ ಹೋಗ್ಲಿಲ್ಲಪ್ಪ? ಯಾಕೆ ಹಾಕಕ್ ಹೋಗ್ಲಿಲ್ಲ? ಈ ಕೂರ್ನ ಯಾಕೆ ಹಾಕಿ ಅವ್ರೇ ತಿಳ್ಕೊಂಡ್ರಿಲಿ ಇದು ಮುತ್ತೇರಿಗೆ ನಡಿದಿಲ್ಲಪ್ಪ ಅಂತ ಹತ್ತಿದ್ರಿಲ್ಲ. ಅಂದಾಗಿ ಬಿಟ್ರಿ. ಮತ್ ಹಂಗ ಕಲಾವಿದ್ರು ನಾವೆಲ್ಲರೂ ಬುದ್ಧಿ ಬಂದ್ ಬಳಕ ಹಿಂಗ ನಾವ್ ಯಾಕೆ ಆಗ್ಬಾರ್ದು? ಏನ್ ಸರ ನೀವೆಲ್ಲ ಹತ್ತಿರ್ಕರೆ ನನಗ ಈ ಸಮಾಜದ ಬಗ್ಗೆ, ನಮ್ಮ ಹಾಲಮತ್ ಸಮಾಜದ ಬಗ್ಗೆ, ದೇವರುಗಳಿಗೆ ಸರ್ ಇನ್ನೊಂದು ನಾವು ಟೀಕೆ ಮಾಡಿದಂಗ ಸಿದ್ಧರ ಶಿವಸ್ಥಾನ ಹಾಲ್ ಮತ್ತು ಧರ್ಮ ಸಿದ್ಧರ ಶಿವಸ್ಥಾನ ಅದು ಅದ್ರ ಮುಂದೆ ನಿಂತು ನಾವ್ ಏನೇನ್ ಮಾಡ್ತೇವೆ ಅನ್ನೋದು ನಾವು ತಿಳ್ಕೊಬೇಕ್ರಿ. ಅವಾಗ ನಾವು ಸಣ್ಣವ್ರು ಇದ್ದಾಗ ನಮ್ಗೆ ಯಾರು ಕರ್ದು ಬುದ್ಧಿ ಹೇಳೋರು ಇದ್ದಿದ್ದಿಲ್ರಿ. ನಮಗ್ ಬರೀ ಮುಕ್ಳಿ ಮುಟ್ಟಿ ಬಾರಿ ಹಾಡ್ತಿ ಮಾಸ್ತಾರ, ಬಾರಿ ಮಾತಾಡ್ತಿ ಅಂತ ನಮ್ಮ ಮುಂದೆ ಜಿಗಸವ್ರು ಇದ್ರು. ಯಾರು ನಮಗ್ ಕರ್ದು ಬುದ್ಧಿ ಹೇಳೋರು ಇದ್ದಿದ್ದಿಲ್ಲ. ಈಗೆಲ್ಲ ನಮಗ ಸ್ವಲ್ಪ ಜ್ಞಾನ ಬಂದದ. ನಾವ್ ಇದನ್ನ ಮಾಡ್ಬಾರ್ದು ಅಂತಕ್ಕಂತ ಇಂಥ ವಿಚಾರದಾಗ ನಾವು ತಿಳಿದು ಮತ್ತ ನಾವ್ ಅದನ್ನ ಮಾಡ್ತೇವ ಅಂದ್ರ ನಮ್ಮಂತ ದಡ್ರಿ ಯಾರ್ದಾರ ಹೇಳ್ರಿ ಭೂಮಿ ಮ್ಯಾಗ? ಸರ್ ನಾವ್ ಕೇಳ್ಬೋದ್ರಿ, ನೀವ್ ಕೇಳ್ಬೋದ್ರಿ, ಜಗತ್ ಹೆಂಗ್ ಕೇಳ್ತೈತ್ರಿ ಸರ? ಜಗತ್ತ ತಗೊಂಡ್ ನೀವ್ ಹಾಳ್ ಮಾಡಿ ಬಿಡ್ರಿ. ಜಗತ್ತ ತಗೊಂಡ್ ಏನ್ ಮಾಡ್ತೀರಿ? ನನಗ ಇಂತ ಪದ ಹಾಡಕ್ ಬರ್ತದ, ನನ್ ಕೇಳ್ರಿ. ನೀವ್ ಕಾರ್ಯಕ್ರಮಕ್ಕೆ ಹೋದ್ರಿ ಅಂದ್ರ ನನಗ ಇಂಥ ಪದಗಳು ಹಾಡಕ್ ಬರ್ತದ. ನೀವ್ ಹೇಳಿದಂತ ಪದಗಳು ನನಗ್ ಹಾಡಕ್ ಬರಂಗಿಲ್ಲ. ಇಂಥವ್ ಹಾಡಂದ್ರ ಹಾಡ್ತೀನಿ, ಬ್ಯಾಡ್ ಅಂದ್ರ ಬಿಡ್ತೀನಿ ಅಂತ ಹೇಳಿ ಹಿಂಗನ್ರಿ. ನಿಮ್ ದಿಮ್ ಕಿತ್ರಿ ಅಂದ್ರ ದಿಮ್ ಕಿತ್ಕೊಂಡ್ ಹೋರಿ. ಅದಕ್ಕೆ ಹೆಮ್ಮೆ ಅದ್ ನೋಡ್ ನನಗ. ಕಿತ್ಕೊಂಡ್ರ ನನ್ಗೆ ಹೆಮ್ಮೆ ಅದ್ರಿ ಒಳತನ್ನು. ಇಂತ ಅಲ್ರಿ ನೀವ್ ಕೆಟ್ಟದ್ ಹೋದ್ರ ನಿನ್ ಬೆಲೆ ಇಲ್ಲನು ಸರ? ಎಷ್ಟೊತ್ತಲ್ಲಿ ನಾವ್ ದಿಮ್ ಕೇಳ್ಕೊಳಕ್ ರೆಡಿ ಆಗಿದೀವ್ರಿ ಸರ್. ನಿಮ್ಗೆ ವಿಡಿಯೋ ಕಳಿಸ್ತೇನೆ, ಅದನ್ನ ನೋಡ್ರಿ. ಮಾಡ್ರಿ ಅದನ್ನ. ಕೇಳ್ರಿ ಸರ್ ನೀ ನನ್ ಸಂಬಂಧ ಅಲ್ಲದು, ನೀ ನನಗ್ ಕಳ್ಸಬೇಡ. ನಾ ಹೇಳುದ್ ಅರ್ಥ ಮಾಡ್ಕೋ. ಯಾನ್ರಿ ನೀವ್ ಹಿಂಗಂದ್ರಿ ಮಾತಾಡಿದ್ರ ನಾ ಏನ್ ಹೇಳ್ಬೇಕು ಹೇಳ್ರಿ ನಿಮ್ಗೆ? ಸಿದ್ಧರ ಶಿವಸ್ಥಾನಕ್ ನೀ ಗೌರವ ಕೊಟ್ಟಿ ಅಂತ ಅರ್ಥದು. ನೀನು ಸಿದ್ಧರ ಶಿವಸ್ಥಾನಕ್ಕ ಗೌರವ ಕೊಟ್ಟಿ ಅಂತ ಅರ್ಥದು. ಸರ್ ಇಲ್ಲಿ ಕೇಳ್ರಿ ಸರ್, ಈಗ ನೋಡ್ರಿ ಮೊದಲ್ ನಾವು ಜಾನಪದ ಹಾಡಿವಿ ಇಲ್ಲಂತ ಅನ್ನಂಗಿಲ್ರಿ. ಎಲ್ಲಾರು ಹಾಡಿದೇವ್ರಿ. ಎಲ್ಲಾರು ಕೂಡಿ ಅವಾಗ ನೀವ್ ಏನ್ ತೀರ್ಮಾನ ಮಾಡಿದ್ರಿ, ಅವತ್ ಏನ್ ಫೈನಲ್ ಮಾಡಿದ್ರು, ಎಷ್ಟೋ ತಾವದಲ್ಲಿ ನಾವು ದಿಮ್ ಕೇಳಕ್ ಹೋದವ್ರು ಸುಮ್ ಕೆಲವೊಂದ್ ಮಂದಿ ನಿನ್ಗೆ ಹೆಂಗ್ ತಿಳಿತೈತಪ್ಪ ಹಂಗ ಹಾಡ್ ಅಂದವ್ರು ಅದಾರ. ಎಷ್ಟೋ ಮಂದಿ ದಿಮ್ ಕಿತ್ಕೊಂಡ್ ಹೋಗಿ ಇಲ್ಲಿ ಅದಕ್ ಮಂದಿ ಅಂದವ್ರು ಅದಾವ್ರ ಸರ. ಮತ್ ನಿಮ್ಗೆ ಅದನ್ನ ವಿಡಿಯೋ ಕಳಿಸ್ತನಂದ್ರ ಶಿವಸ್ಥಾನಕ್ ಬೆಲೆ ಕೊಡ್ತನಂದ್ರ ಮತ್ ದಿಮ್ ಕಿತ್ಕೊಂಡ್ ಹೋದ್ರ ನಮ್ದು ಕಿಮ್ಮತ್ ಏನ್ ಉಳಿತೀನ್ರಿ ಸರ್? ನೀವ್ ಕಿಮ್ಮತ್ ನಮ್ ಸಮಾಜ ಎಲ್ಲಿ ಐತಿ ಹೇಳ್ರಿ ನಾವು? ಸರ್ ನಿಂದ್ರು ಒಳ್ಳೇದ್ ಬಂದಾಗ ನೀ ಹೆಗಲ್ ಕೊಟ್ಟು ನೀ ಕಿತ್ಕೊಂಡ್ ಹೋಗು, ನಿನ್ ಕಿಮ್ಮತ್ ಅದ್ ಏನಂತಾರ ಮಾಳು ಮಾಸ್ತರ ಇಂತ ಪದಗಳು ಹಾಡ್ ಅಂದೇವಿ, ಅವ ದಿಮ್ಮಾನಿ ಕಿತ್ಕೊಂಡ್ ಹೋದ ಹೊರತಾಗಿ ಇಂತ ಹೊಲಸ ಪದ ಹಾಡ್ಲಿಲ್ಲ. ಹಾಡಂದ್ರ ಒಳ್ಳೇವೇ ಹಾಡ್ತಾನ ನೋಡತ್ತೇಳಿ ಇವತ್ತಲ್ಲ ಮರದೂಸ್ ನಿಂದು ವಾಸ ಬರ್ತದ. ಅದು ಏನ್ ವಾಸ ಬರ್ತದ ಸರ? ಆದಷ್ಟು ಬೇದವ್ರು ಅದಾರ, ನಮ್ಗೆ ಯಾರು ಬೆಲೆ ಕೊಟ್ಟವ್ರು ಇಲ್ಲ ಸರ್. ಕೆಲವೊಂದ್ ಮಂದಿ ನೀ ಹಂಗನ್ಬೇಡ ಸರ್. ಇಲ್ಲಿ ಕೇಳ್ರಿ ಸರ್, ಇಲ್ಲಿ ಸರ್ ಕೇಳ್ರಿ, ನಮ್ಗ ಮನಸ್ಸಿಗೆ ನೋಕತ್ ಸುಮ್ನೆ ಮಾತಾಡತ್ರಿ ಸರ. ಇಲ್ಲಿ ಕೇಳ್ರಿ, ಒಂದ್ ಮಿನಿಟ್ ಕೇಳ್ರಿ ಸರ. ನಾ ಎಷ್ಟೋ ಮಂದಿಗೆ ನಿಮ್ ಮುಂದ ಆಯ್ತು, ಕೆಲವೊಂದ್ ಮಂದಿ ಎಲ್ಲಾ ಹಿರಿ ಕಲಾವಿದ್ರ ಮುಂದಾಯ್ತು, ಎಷ್ಟೋ ಮಂದಿಗೆ ನಾ ಜಾನಪದ ಹಾಡ್ಬೇಡ್ರಪ್ಪ, ಇದ ಲಾಸ್ಟ್ ಇದ ಫಸ್ಟ್ ಅಂತ ಎಷ್ಟೋ ಮಂದಿಗೆ ಹೇಳ್ದಾವ್ ಅದನ್ನ. ಎಷ್ಟೋ ಮಂದಿಗೆ ರಾತ್ರಿ ಫೋನ್ ಹಚ್ಚಿದಾವ್ ಅದನ್ನ ಹಾಡ್ಲಾಕತ್ತಾರ. ನಾ ಹೇಳಿದ್ರು ಹಾಡ್ಲಾಕತ್ತಾರ ಅಂತ ಹೇಳಿ. ಅವಾಗ ಎಲ್ಲಿ ಹೋಗಿದ್ರಿ ನೀವು ಇಟ್ಟತನ ಹೇಳ್ರಿ? ನೋನು ಅದ್ರ ಜನರೊಂದು ಅವಕಾಶ ಬಿಟ್ಟು ಕೊಡ್ಬೇಕಾಕದ್ರಿ ಸರ್. ಯಾರು ಬಿಟ್ಟು ಕೊಡ್ರಿ? ಅಲ್ಲ ಅವಾಗ ಎಲ್ಲಿ ಹೋಗಿದ್ರಿ ನೀವು ಇಟ್ಟೋತನ? ತಿಳ್ಕೊಂಡ್ರ ನಾಳೆ ತಿಳ್ಕೊಂಡಾರ ಮುಂಜೆ ಬಿಡ್ಬೇಕಾಗ್ತದ. ಹಂಗ ಒಮ್ಮೆ ಹಾಕಕ್ ಬರ್ದಿಲ್ಲ. ಏನ್ ಮಾಡ್ತೀರಿ ಸರ್? ಅವ್ ಏನ್ ಕೆಲಸ ಆಗಲ್ಲ ಸರ್. ನನಗ ಅನ್ಸಿದ್ ಮತಿ ನೋಡ್ರಿ ಸರ್, ನಮ್ದ ಮಾತ್ರ ಇನ್ನೊಂದ್ ಹೇಳ್ತೇನ್ರಿ. ನಾವ್ ಬಿಟ್ಟಿವಿಲ್ಲ, ನಾವ್ ಸಾಯ್ತನಾದ್ರು ಇನ್ಮೇಲೆ ಎಂದು ಜನಪದ ಹಾಡಂಗಿಲ್ಲ, ಹಾಡೋದು ಇಲ್ಲ. ಮತ್ ಸಾಕಲ್ಲ ನನಗ್ ಇದು ಹೆಮ್ಮೆ ರೀ ಸರ. ನಿಮ್ಗ್ ಮನಸ್ಸಿಗೆ ನಿಮ್ಗ್ ಅಟ ಹೆಮ್ಮೆ ಐತೆ, ನಾವ್ ಬಿಡ್ತೀವಿ ಓಕೆ ಸರ್. ಅದ್ರಿಂದ ಎಷ್ಟ್ ನೋವು ಆಗೈತೆ ಅನ್ನೋದು ನಿಮ್ಗೆ ಹೇಳಕತ್ತನ ಇಷ್ಟ ಸರ. ನನ್ನ ಬಾಯಿಯಿಂದ ನಾ ಹೊಲಸು ಮಾತಾಡಿನಂದ್ರ ನಾ ಹೊಲಸಕ್ಕೇನ್ರಿ. ನನ್ನ ಬಾಯಿಯಿಂದ ಓಂ ನಮ್ ಶಿವಾಯ ಬಸವ ಅಂದ್ರ ನಾ ಸುಮಾರಕ್ಕಿನೇನ್ರಿ?
ನಾವು ಮೊದಲು ತಿದ್ದುಕೊಳ್ಳೋನು, ಮೊದಲು ನಾ ಹೇಳೋದರ್ಥ ಮಾಡ್ಕೊರಿ, ನಾವು ತಿದ್ದುಕೊಳ್ಳೋನು, ನಾವು ನಾ ನಿಮ್ಗ ಒಳ್ಳೆಯವ್ರಾಗೋನು. ಮನಸ್ಸಿಗೆ ನೋವಾಗಿ ನಿಮ್ಗೆ ಹೇಳಿನವ. ನೀನು ಸರ ಒಂದ್ ಮಾತು ಹೇಳ್ತೀನಿ, ನಿನಗ ನೋವು ಆಗ್ಯದ ನಾ ಒಪ್ಕೋತೀನಿ. ಹಾ ರೀ. ನಿನಗ ಅದೇ ನಿನಗ ಪಾಲನೆ ಆಗ್ತದ, ನಿನಗ ಅದೇ ದಾರಿ ದೀಪ ಆಗ್ತದ. ಒಳ್ಳೆ ಮಗಕ್ಕ ಕೊಂಚ ಕಷ್ಟ ಅದ್ರಿ, ಕೆಟ್ಟ ಮಗಕ್ಕ ಕಷ್ಟ ಇಲ್ಲ, ಸರಳ ಅದ. ಕೆಟ್ಟ ಮಗಕ್ಕ 5 ನಿಮಿಷ ನೀ ಕೆಟ್ಟವನ್ ಮಾಡ್ತೀನಿ, ಖರೆ ಒಳ್ಳೆ ಮಾಡ್ಬೇಕಾರ ನಿನಗ ಅವಕಾಶ ಬಾಳ ಅದ. ನೀವ್ ಹಿಂಗ ಎತ್ತಿರ್ಕಾರ, ನೀವ್ ಸುಮ್ಮನೆ ಎಲ್ರಿ ಇವ್ರು ಏನ್ ಜಾನಪದವ್ರು ಎಬ್ಸ್ಯಾರಲ್ಲ ಗುಡುಗ, ಅದನ್ನ ನೋಡಿ ಏನ್ರ ನೀವ್ ಮಾಡಕ್ ಎತ್ತಿರ್ಕರಿ, ಅದಕ್ಕ ಇದು ಕೆಲಸ ಆಗಲ್ಲ ಸರ್. ಸರ ಹಂಗ ಆಡವ್ರ ಆಡ್ತಾರ, ನೋಡಾತಿರಿ ಇಲ್ಲೇ ಇರ್ತೀರಿ ಸರ್. ಮಾಸ್ತರ ಇದನ್ನ ತಕ್ಕೋ ಹಿಂದಕ್ಕ ಯಾ ಜಾನಪದವ್ರು ಇದು 7-8 ದಿವಸ ಆಯ್ತು ಮಾಡಕತ್ತಿ ನನ್ನ ಮುಂದ. ಹಾ ರೀ. ನಾವು 10 ವರ್ಷದ ಅಚ್ಚಿಕೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಿದ್ದಲ್ಲ ಅವಾಗ. ಮತ್ತ ಅವಾಗ ಮಾಡಿದವ್ರು ಈಗ ಎಲ್ಲಿ ಅವಾಗ ಸರ್? ಕರೆಸಿ 5 ವರ್ಷ ಪೀರಿಯಡ್ ಮುಗಿಸಿ ಮತ್ತ ಮುಗಿಸ್ಲಾಕ್ ಬಂದ್ರು. ಮತ್ ಈಗ ಎಲ್ಲಿ ಹೋಗಿರಿ ಸರ್ ಹಿಡಿದುತನ? ಅಲ್ರಿ, ನಾನು ಹೀಗೆ ಎಚ್ಚರಿಕೆ ಅವಾಗ ಹೇಳ್ಕೊತೀನಿ ಬಂದಿನಿ. ಯಾಕೆ ಸರ್ ಇನ್ನೊಂದ್ ಹೇಳ್ತೀನಿ, ನಾನು ಆ ಸಿದ್ಧ ಶಿವಸ್ಥಾನದಾಗ ಸೇವಾ ಮಾಡಿದವನ್ಯಾ. ನಾನ ಕೂತ್ ನಮ್ಮವ್ರಿಗೆ ತೊಂದರೆ ಮಾಡಬಾರ್ದು. ಇವತ್ತು ತಿಳ್ಕೊಂಡಾರು, ನಾಳೆ ತಿಳ್ಕೊಂಡಾರು. ಒಮ್ಮೆ ಇವತ್ತು ಹೇಳೋದ್ರಾಗ ಸ್ವಲ್ಪ ಸುಧಾರಣೆ ಬಂದಿತ್ತು. ಈಗ ಮಾಳು ಮಾಸ್ತರ್ ಹಾಡ್ದು ಬಿಟ್ಟಾನಂದ್ರ ಅವ್ರ ಇದ್ರಿಗೆ ನಾವು ಹಾಡಬಾರ್ದನಂತ ಬುದ್ಧಿ ಇವ್ರಿಗೆ ಬಂದಿತ್ತು ಅಂತೇಳಿ ಹಂಗ ನೋಡ್ಕೊತ ಹೊಂಟೀನಿ. ಅವು ನೋಡು ಬುದ್ಧಿ ಬರ್ಲಾರ್ದಕ್ ಬರಂಗಿಲ್ಲ. ಅವಕ್ ಒಯ್ದು ಒಂದ್ ತಾವ್ರಿಗೆ ಕೊಂಡೋಡಿಗೆ ಹಾಕ್ಸುತ್ತಾನ, ಅವಕ್ ಬುದ್ಧಿ ಬರಂಗಿಲ್ಲ ಅಂತ ನನಗೆ ತಿಳ್ಕೊಂಡಿ ನೋಡು. ಇಷ್ಟ ಮಾತ್ರ ನೋಡ್ರಿ ಸರ್, ಇನ್ನೊಂದ ಆಕ್ಚುಲಿ ಹೇಳ್ರಿ, ಹ್ಮ್ ನೀವೆಲ್ಲಾರು ಕೂಡಿ ಒಗ್ಗಟ್ಟಾಗಿ ಎಲ್ಲಾರಿಗೂ ಇನ್ನೊಂದ್ಸರ ಕೊಂಡಡಿಗೆ ಅದು ಇದು ಹೊತ್ತಿರ್ಲ, ಮೊದಲು ಎಲ್ಲಾ ಕಲಾವಿದರಿಗೆ ಒಂದ್ ಮೆಸೇಜ್ ಕೊಡ್ರಿ ಸರ್. ಅದ ಕೊಂಡಡಿಗೆದ ಆ ವಿಷಯ. ಸರ್ ಬಿಡ್ರಿ, ಈಗ ನಾಳೆ ನಿನಗೆ ಹೇಳ್ತೀನಿ. ಹಾ ರೀ. ನಾಳೆ ಇಂತಲ್ಲಿ ಮೀಟಿಂಗ್ ಅದ ಹೇಳ್ತೀನಿ. ಹಾ ರೀ. ನೀನೇ ಬರಂಗಿಲ್ಲ, ನೀನೇ ನಾನು ಕೇಳು. ಒಂದ್ ಸಣ್ಣ ಕೆಲ್ಸಕ್ಕೆ ಬೆಲೆ ಕೊಟ್ಟು, ಸರ ಹಿಂಗಿತ್ರಿ ಬರ್ಬೇಕಂತ ಮಾಡಿದ್ದೆ ಅಂತೇಳಿ ಸಣ್ಣ ಕೆಲ್ಸಕ್ಕೆ ಬೆಲೆ ಕೊಟ್ಟು ಇಂಥ ಒಳ್ಳೇದಾಗುವಂತ ಕಾರ್ಯಕ್ರಮಕ್ಕೆ ಬಂದಂಗಿಲ್ಲ ನೀವು. ಇಂಥ ಮೀಟಿಂಗ್ ಅದಂದ್ರ ಅದೇ ನಿಮ್ಗ ತಳದಾಗ ನೀರ್ ಬತ್ತ ತಿಳ್ಕೊರಿ. ಮುದುಕಾನ್ ಮಾಸ್ತರ್ ಮನ್ಯಾಗ ಮಕ್ಕೊಂದಾನಂದ್ರು ಎಬ್ಸ್ಲಾಕ್ ಬರ್ತೀರಿ. ಅದು ನನಗೆ ಗೊತ್ತದ ಸರ್. ನಾವ್ ಬಂದ್ ನೋಡಿರ್ಲ, ಅದು ನನಗೆ ಗೊತ್ತದ. ಅವಾಗ ನೋಡಿ ನಾವು ಅಲ್ಲಿತ್ತೀವ್ರಿ ನಾವಾಗ. ಅದು ನನಗೆ ಗೊತ್ತದ. ನಾವ್ ಮಾಡ್ಬೇಕತ್ ನಿಂತಾಗ ದ್ವಾರದಲ್ಲ. ಎಚ್ಚರಿಕೆ ಕೊಟ್ಟು ಜನರಿಗೆ ತಿಳುವಳಿಕೆ ಹೇಳುವಂತ ಒಂದು ಶಕ್ತಿ ಒಳಗ ಹೇಳ್ಬೇಕಂತ ಹೇಳಕತ್ತೇವಿ. ಮುಂದ ಒಳ್ಳೇದ್ ಹಾಡ್ಕೊತ, ಒಳ್ಳೇದ್ ಮಾತಾಡ್ಕೊತ, ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಮಾಡೋರ್ ಇದ್ರ ಮಾಡೋಲ್ರಕ್ಕ. ಒಲ್ಲೆ ಅಂದ್ರ ನಮ್ಗ ಅದನ್ನ ನಿಗಂಗಿಲ್ರಿ. ನಾವ್ ಕೆಟ್ಟದ್ದೇ ಮಾಡೋರು ಅಂದ್ರ ನಮ್ಮ ಹಾಲು ಮತ್ತು ಧರ್ಮದ ಸೇವಾದ ಮುಂದೆ ನಿಂತು, ಸಿದ್ಧ ಶಿವಸ್ಥಾನ ಮುಂದೆ ನಿಂತು ಕೆಟ್ಟ ಶಬ್ದಗಳನ್ನ ಬಳಸಿ ಹಾಡೋರಿಗೆ ತಕ್ಕ ಪಾಠ ಕಲಿಸ್ತೇವಿ. ಮತ್ತು ನಾ ಇದು ಕೆಲವೊಂದು ಡೊಳ್ಳಿನ ಕಲಾವಿದರು ನನ್ನ ಜೋಡಿ ಸಪೋರ್ಟ್ ಅದಾರ. ಸಮಾಜಗಳನ್ನು ಹಿಡ್ಕೊಂಡಿನಿ, ಸಂಘಟನೆಗಳು ನನ್ ಜೊತೆ ಅದಾವು. ಸಂಘಟನೆಗಳು ನನ್ ಜೊತೆ ಅದಾವು. ಇನ್ನ ಅವ್ರ ಮುಂದ್ ಬಿಟ್ಟು ನಾ ಹಿಂದ್ ಉಳಿಬಾರ್ದು, ನಾನಾಗೆ ಮಾತಾಡ್ಬೇಕು. ನನ್ನಿಂದ ಅವ್ರು ಬರ್ತಾರ, ಇಷ್ಟೇ ವಿಚಾರ. ಏನೇನೋ ನಮ್ಗೇನು ಒಂದು ತಿಳಿವಲ್ಲ ಸರ್. ಎಷ್ಟೋ ಮಂದಿಗೆ ನಾವ್ ಕ್ಯಾಟ್ ಆಗಿ ಇಲ್ಲೇ ಕೂತೀವಿ ಕರೀ, ಮಾಳು ಮಾಸ್ತರ್ ಇಂಥವೆಲ್ಲ ಮಾತಾಡಿದ್ರ ತಾವೆಲ್ಲ ಇದು ಸರ ನಿಮ್ಗ ಆಗಲೇನೆ ನಾ ಧನ್ಯವಾದಗಳು ಹೇಳಿನಿ. ಅದನ್ನ ತಿಳ್ಕೊಂಡು ನೀವು ಒಳ್ಳೊಳ್ಳೆ ಅದನ್ನೇ ಹೊಳ್ಳಿ ಮಾತಾಡ್ಬೇಡ್ರಿ. ಯಾಕತ್ ಕೇಳು, ಒಳ್ಳೇದ್ ಮಾಡಿದ್ರು ಒಳ್ಳೇದೇ ಅಕ್ಕದ, ಕೆಟ್ಟದ್ ಮಾಡಿದ್ರು ಸರ್. ಏನು ಒಳ್ಳೇದ್ರಿ, ನಮ್ಗ್ ನೋವು ಅನಸ್ತದ ಸರ್. ಎಷ್ಟೋ ಅಂತ ನಾವ್ ದಿಮ್ ಕೇಳಾಕ ರೆಡಿ ಆಗಿದ್ವಿ ಸರ್. ನಾವ್ ಆಯ್ತಪ್ಪ, ನನ್ಗ ಇನ್ನೊಂದ್ ತಿಂಗಳದಾಗ ನೀನೇ ಫೋನ್ ಹಚ್ಚಿ ಮಾತಾಡ್ತಿ. ಯಾಕೆ ತಿರ್ಕೆ ಸುಡ್ತಿ ನನಗ? ಇದಕ್ಕ ನಿನಗೂ ಮತ್ತ ನೋಡ್ ಸಾಕಾಗಿ ಹಾಡಂಗ ಆದ್ರ ಹಾಡು. ಇಲ್ಲ ಸರ್, ನಾವ್ ಬಿಟ್ಟು ಹೋದ್ರ ನಾವ್ ಇಲ್ಲ ನೋಡು, ಮತ್ತ ಒಂದ್ ಜರ ಹಾಡಂಗ ಒಂದ್ 2-3 ಸ್ಟೇಜ್ ಹಾಡ್ಬಿಡು. ಮತ್ತ್ಯಾಕ ಅಂದ್ರ ನೀ ಮಾಡ್ತಾರಿಲ್ಲ ಅನ್ನೋದ್ರ ಗೊತ್ತಾಕದ್. ಮುಲ್ಕಾಣ್ ಮಾಸ್ತರ್ ಹೇಳಿದ್ರು ಮಾಡ್ತಾರಿಲ್ಲ ಅನ್ನೋದ್ರ ಗೊತ್ತಾಕದ್. ಸುಮ್ ಅದಕ್ ನಾ ಹೇಳಕತ್ತೀನಿ, ನೀವ್ ಬಿಟ್ಟಿಲ್ಲಪ್ಪ, ನಿಮ್ಗ್ ಧನ್ಯವಾದ. ನಾ ನಿಮ್ ಮುಂದ್ ಸಣ್ಣವ, ನೀವ್ ಎಷ್ಟೇ ನನಗ್ ವಯಸ್ಸಿನ ಸಣ್ಣವರು ಬೆಲೆ ಕೊಟ್ಟು ಸರ್ ನೀವ್ ಹೇಳ್ರಿ ನೋಡೋಣ. ಈಗ ಅವ್ರು ಯಾರೋ ಜಾನಪದವ್ರು ಎದ್ದಾರತ್ತ ನೀವ್ ಈಗ ಹೇಳಾಕತ್ತೀರಿ. ಮೊದಲು ಹೇಳಿದ್ರಿ ನೀವು, ಇಲ್ಲ ನಂಗಿಲ್ಲ. ಎಷ್ಟೋ ಮಂದಿಗೆ ಫೋನ್ ಮಾಡ್ರಿ, ಎಲ್ಲಾ ಮಾಡ್ರಿ. ಮತ್ ಹಿಡಿದುತ್ತಾನ ಎಲ್ಲಿ ಹೋಗಿದ್ರಿ? ಎಷ್ಟೋ ಮಂದಿ ಹಾಡಂಗ್ ಹಾಡಿದ್ರಿ, ಎಲ್ಲಾ ಮಾಡಂಗ್ ಮಾಡಿದ್ರು. ಮತ್ ಹಿಡಿದುತ್ತಾನ ಎಲ್ಲಿ ಹೋಗಿದ್ರಿ? ಇನ್ನೊಂದ್ ಹೇಳ್ತೀನಿ ಕೇಳ್ರಿ, ನಾವು ಒಂದ್ ಜರ ಅವಕಾಶ ಬಿಟ್ಟು ಕೊಡ್ಬೇಕಾಗ್ತದ. ತಿಲ್ತಾನ ಬಿಟ್ಟು ಕೊಟ್ಟೇವ. ಬಿಟ್ಟು ಕೊಟ್ಟಿಂದ ಇನ್ನೊಂದು ಮಾತು ಏನಾಗ್ತದ ಹೇಳ್ಯಾನ, ನಾವು ಹೊಲಸು ಶಬ್ದಗಳನ್ನ ಬಳಸಿ ಹಾಡೋದ್ರಿಂದ ಏನಾಗ್ತದ ಅನ್ನೋದು ಜನರಿಗೂ ಗೊತ್ತಾಯ್ತು. ಮತ್ ಅಂತ ಪದ್ಯಗಳನ್ನ ಹಾಡಬಾರ್ದಂದವ್ರು ಅವರೇ ಬಿಡಾಕ್ ಹೋಗ್ಯಾರ. ಮತ್ ಅವಕೂರ್ ನಾವು ಹೊತ್ತ ಕೇಸಿಂದ ಕುಣ್ಕುಣದ್ ಹಾಡ್ತೇವಂದ್ರ ಮತ್ ನಾವೇಂದು ಸುಧಾರ್ಸುದತ್ತ, ನಮಗೆಂದು ಬುದ್ಧಿ ಬರುದತ್ತ.
ಏನ್ ನೋಡ್ರಿ ನೀವ್ ಹೆಂಗ್ ಅವ್ರು ಏನ್ ಜಾನಪದ ಹಾಡವ್ರಿ, ಜಾನಪದ ಹಾಡೋರು ಪಟಕನ್ ಏನಂದ್ರು ನಾವ್ ಇದ್ರ ಹಾಡ್ಬೇಡ ಅಂದ್ರ ಬಿಡ್ತೇವ್ರಿ, ಒಮ್ಮೆ ಒಮ್ಮೆ ಒಪ್ಕೊಂಡ್ರಿ ಅವ್ರು. ಅವ್ರಿಗೆ ಅವ್ರ ಮುಂದ ಶಿವಸ್ಥಾನ ಇಲ್ಲ, ನಮ್ದು ಶಿವಸ್ಥಾನದ. ನಮ್ಮನ್ನ ನೋಡಿದ್ರ ಪೂಜ್ಯ ಭಾವದಿಂದ ನೋಡ್ತಾರ. ನಮ್ಮ ಡೊಳ್ಳಿಗೆ ಭಂಡಾರ ಹಚ್ತಾರ, ಹಣಿ ಹಚ್ತಾರ, ಕಾಯಿ ಹೊಡಿತಾರ, ಕರ್ಪೂರ ಬೆಳಗ್ತಾರ, ನಮಗ್ ದಕ್ಷಿಣ ಇಡ್ತಾರ. ನಮಸ್ಕಾರ ಮಾಡ್ತಾರ ಬಿಡ್ ಸರ್, ನಮಗ ಅದ್ ಬೆಲೆ ಅಲ್ರಿ ಐತಿ ನಾವ್. ಎಷ್ಟೋ ಮನಿಗ್ ನಾವ್ ಸಣ್ಣವ್ರ ಇರಕ್ ನಮ್ಮನ್ನ ಕರ್ಕೊಂಡ್ ಹೋಗಿ ಅವ್ರ ಮನಿ ಒಳಗ್ ಪಾದ ಹಾಕತ್ತಿದ್ರಿ ಅವ್ರ ನಮಗ. ಅದನ್ನ ನಾವ್ ಎಲ್ಲಿ ಉಳಿಸ್ಕೊಂಡೇವ್ ಹೇಳ್ರಿ ನೋಡೋನು. ಈಗ ಅದ್ರ ಐತ್ ಸರ್, ಅದ್ನೇನ್ ನೀವ್ ಇವ್ ನಮಗ್ ಮಾತಾಡ್ಬೇಡ್ರಿ. ಪಾದ ಹಾಕ್ರಿ ನೀವು ಮನಿ ಒಳಗತ್ತೇಳಿ ನಮ್ ಕಡೆಯಿಂದ ಪಾದ ಹಾಕ್ಸ್ಕೊಂಡು ನಮಗ್ ತಮ್ಮ ಲೆಕ್ಕಿದ್ದಾಡ್ ದಕ್ಷಿಣ ಕೊಟ್ಟು ಕಳ್ಸ್ಯಾರ್ರಿ. ಅವ್ರ ಭಕ್ತಿ ಭಾವ ಅವ್ರದ್ ಹೆಂಗ್ ಇರ್ಬೇಕು, ಮತ್ ಅದನ್ನ ತಗೊಂಡು ನಾವ್ ಇಂಥದ್ ಮಾಡೋರ್ ನಾವೆಂತವ್ರ ಇರ್ಬೇಕತ್ತ. ಈಗ ಅದ್ರ ಐತ್ ಸರ್ ಅದ್ರ ನಿಮಗ ಹಂಗ ಅದನ್ನ ಅನ್ಸೈತದ. ಉಳಿಸ್ಕೊಂಡು ಸರ ಅವ್ರ ಅದು ಅದಿಲ್ಲ, ಹಾ ರೀ. ಅದನ್ನ ಉಳಿಸ್ಕೊಂಡ್ ಹೋಗುಮ್ರಿ, ಅದನ್ನ ಉಳಿಸ್ಕೊಂಡ್ ಹೋಗುನ್ರಿ, ಬೆಳೆಸ್ಕೊಂಡ್ ಹೋಗುನ್ರಿ. ಅದನ್ನ ಒಳ್ಳೇದನ್ನ ಬೆಳೆಸ್ಕೊಂಡ್ ಹೋಗೋನು. ಏನ್ ನೋಡ್ರಿ ನಿಮ್ಗೆ ಹೆಂಗ್ ತಿಳಿತೈತಿ ಹಂಗ್ ಮಾಡ್ರಿ. ಸುಮ್ನೆ ನಿಮಗ್ ಇದ್ ಹೆಂಗ್ ಏನಕ ಅನಸ್ತದ ಹೇಳು? ಏನ್ ಸಪೋರ್ಟ್ ಏನದ ಜಾನಪದ ಹಾಡೋರ್ ಕಡೆ ಕೊಡ್ಬೇಕತ್ತದೋ, ಏನ್ ಸಂದರ್ಭ ಬಂದ್ರ ನಮ್ ಕಡೆ ಕೊಡ್ಬೇಕತ್ತದ? ಅಷ್ಟೇ ನೀನ್ ಕೇಳಕತ್ತೀನಿ. ನೀವೇನ್ 3 ತಿಂಗಳಿಗೊಮ್ಮೆ ಇದನ್ನ ಮಾಡವ್ರೋ, ಏನ್ 2 ತಿಂಗಳಿಗೊಮ್ಮೆ ಇದನ್ನ ಮಾಡವ್ರೋ, ಏನ್ ಪಕ್ಕ ಗಚ್ ಮಾಡವ್ರ? ಅದನ್ನ ಹೇಳ್ರಿ ನನಗ. ನೀವು ನಾ ಇದನ್ನ ಸಮಾಜ ಪಕ್ಕ ಆಯ್ತು ಎಲ್ಲ ಆಯ್ತು, ನೀವು ನಿನಗೇನ್ ಅನಸ್ತ ಇಲ್ಲ? ನಿನಗ ನಾ ಏನತ್ತೀನಿ, ಇದು ನಾವ್ ನಾ ಮಾಡಿದ್ದೇನ್ ಒಳ್ಳೇದ್ ಅನ್ಸಕತ್ತದೋ ನಿನಗ್ ಕೆಟ್ಟದ್ ಅನ್ಸಕತ್ತದ ಹೇಳು? ಇವತ್ತೇ ನಾ ಒಳ್ಳೇದಲ್ಲ ಇದನ್ನ ಸರ್, ಬಿಟ್ಬಿಡ್ತೇನೆ ಬ್ಯಾಡ ಅಂದ್ರ. ಒಳ್ಳೇದ್ ಐತ್ರಿ. ಆಯ್ತ್ರಿ, ಅದನ್ನ ಅಷ್ಟೇ ಮಾತಾಡುದು. ಒಳ್ಳೇದ್ರಿ ಮತ್ತೆ ಕೆಟ್ಟದ್ ಹರ್ಕೋತ ಕೂತ್ರ ಕೆಲಸ ಆಗೋಲ್ಲ. ಮತ್ ಒಳ್ಳೇದಿಲ್ಲ, ಈಗ ನಾ ಮಾಡಕತ್ತದ ಒಳ್ಳೇದ ತಪ್ಪ? ಒಳ್ಳೇದಲ್ಲ, ಅದೇನ್ ನಾವು ಇಲ್ಲ ನಂಗಲ್ಲ ಸರ್. ನಿನ್ ನನಗ್ ಗೊತ್ತಕ್ಕದ, ನೀ ಯಾಕೆ ಇಟ್ಟು ಮಾತಾಡಕತ್ತಿ, ಇಟ್ಟು ಯಾಕಿಲ್ಲ ನನಗ್ ಗೊತ್ತಕ್ಕದ. ನಮ್ ಸರ್, ನಾ ಎಷ್ಟೋ ಮಧ್ಯರಾತ್ರಿ ನಿಮ್ಗೆ 1 ಗಂಟೆಗೆ ಫೋನ್ ಮಾಡೀನಿ, ಖರೆ ನೀವ ಫೋನ್ ಎತ್ತಿಲ್ಲ. 3 ದಿವ್ಸಕ್ ಫೋನ್ ಹಚ್ಚಿ ಏನಪ್ಪಾ ಮನೆ ಫೋನ್ ಹಚ್ಚಿ ಅಂತ ಹೇಳಿ ನೀವ ಅಂದವ್ರ ಇದ್ರ ನನಗೆ ಎಷ್ಟೋ ಸರಿ. ಇಲ್ಲ, ಒಮ್ಮೊಮ್ಮೆ ಗದ್ದಲ್ದಾಗ ಆಗ್ಯಾವ್ರಿ. ಮತ್ತು ಅವಾಗ ಫೋನ್ ಯಾಕಂದ್ರ ಕಂಟಿನ್ಯೂ ಅಲ್ರಿ, ಬರ್ತಿರ್ತಾವ, ಅಲ್ರಿ ಸರ, ಎಷ್ಟೋ ಮಂದಿ ನಮ್ಗ್ ರೊಕ್ಕ ಕೊಡ್ಲಾರ್ದಂತ ಪರಿಸ್ಥಿತಿ ಬಂದ್ರು ಮತ್ ಅಂತ ಟೈಮ್ದಾಗ ನೀವ್ ಎತ್ತಿಲ್ಲ ಅಂದ್ರ, ಮತ್ ಈಗ ಬಂದ್ ಎಲ್ಲಾನು ಜಾನಪದ ಹಂಗಾಯ್ತು, ಸರ್ ಈಗ ಹಿಂಗಾಯ್ತು, ಹಂಗ ಆಡಾತಿರ ಅಂದ್ರೆ ಎಂತದ್ರಿ ಇದ? ಸರ್, ಇನ್ನೊಂದು, ನಿಮ್ಗ್ ರೊಕ್ಕ ಕೊಡ್ಲಾರ್ದಂಗೂ ಮಾಡೋಲ್ರಿ. ರೊಕ್ಕ ಕೊಟ್ಟಿಲ್ಲತ್ತು ತಿಳ್ಕೊ, ನಿನಗ್ ಭಗವಂತ ಎಲ್ಲಾರ ಕೊಡ್ತಾನ. ಖರೆ ಕೆಟ್ಟದ್ ಹಾಡಿ ರೊಕ್ಕ ತರಬಾರ್ದು. ಅದು ಕೆಟ್ಟದ್ ಹಾಡಿ ರೊಕ್ಕ ತಂದ ನಮ್ಮ ಪ್ರಪಂಚಕ್ಕ, ನಮ್ಮ ಸಂಸಾರಕ್ಕ, ನಾವ್ ನಮ್ಮ ಬಂಧು ಮಾಡಿಲ್ರಿ ಬಳಗದವ್ರಿಗೆ ಸರ. ಯಾವತ್ತೂ ಒಳ್ಳೇದಾಗುದಿಲ್ಲ ಅದು. ಸರ್, ಅದು ಒಳ್ಳೇದ್ ಆಗುದಿಲ್ಲ ಅಂತ ನಾವ್ ಬಿಟ್ಟದ್ ಬಳಕ ನಮಗ್ ಇಂತ ತ್ರಾಸ್ ಬತ್ತಲ್ರಿ. ಅದನ್ನ ಹಾಡಿದ್ರ ನಾವ್ ಫುಲ್ ಆಗದೆ ಮಾಳು ಮಾಸ್ತರ್ ಭಾರಿ ನಾವ್ ಏನ್ ಜಾನಪದ ಹಾಡ್ತಾನ ಅನ್ನೋಂಗ ಆಕಿತ್ತಲ್ರಿ. ಇಲ್ಲ, ಈಗ ಇನ್ನು ಮುಂದ್ ನಿಂದೆ ಕಾಲ್ ಬಂದದ, ಯಾಕೆ ವಿಚಾರ ಮಾಡ್ತಿ? ಸರ್, ಇನ್ನೊಂದ್ ಹೇಳ್ರಿ ನಿಮ್ಗ, ಆಕ್ಚುಲಿ ನಾ ಜಾನಪದ ಹಾಡ್ತೇನ್ರಿ, ಡೊಳ್ಳಿನ ಪದ ಹಾಡ್ತಾನು, ಭಜನಾ ಪದ ಹಾಡ್ತಾನು, ಅದನ್ನು ಬರಿತೀನಿ, ಇದನ್ನು ಬರಿತೀನಿ, ಎಲ್ಲಾನು ಮಾಡ್ತೇನ್ರಿ ನಾ. ಹೌದು, ಡೊಳ್ಳಿನ ಕರೆಕ್ಟ್. ಪದ ಅಂತ ಸರ್, ಇಲ್ಲಿ ಕೇಳ್ರಿ, ಡೊಳ್ಳಿನ ಪದ ಅಂತ ಬಂದ್ರ ಅಲ್ಲಿ ಎಂದಿಗೂ ನಾ ಜಾನಪದ ನನ್ನ ಬಾಯಿಲಿ ಎಂದೂ ಬಂದಿಲ್ಲ ಸರ್. ಇಲ್ಲ, ಬಂದಿಲ್ಲ. ಮತ್ ಜಾನಪದ ಅಥವಾ ಆದ ಕೂಡಲೇ ಅಲ್ಲಿ ಎಂದೂ ನಾನು ಡೊಳ್ಳಿನ ಪದ ಅಂತ ಯಾವ್ದು ಕೆಟ್ಟ ಇದು ಮಾಡಿಲ್ಲ ಸರ್. ಹೌದು, ತಿರಸ್ಕಾರ ಮಾಡಬಾರ್ದು. ಮತ್ ಇಂತ ಸಮಯದಾಗ ಮತ್ತೆ ನಾ ಅವಾಗ ರಾತ್ರಿನೂ ಹಚ್ಚಿದ್ರು, ಫೋನ್ ಹಚ್ಚಿದ್ರು, ಅದಕ್ಕೆ ಏನು ಕಿಮ್ಮತ್ತಿಲ್ಲ, ಏನಿಲ್ಲ. ಮತ್ ಈಗ ಸಡನ್ಲಿ ಈಗ ಹಿಂಗಾತು ಹಂಗಾತು ಅಂದ್ರೆ ಇದು ಹೆಂಗ ಏನ್ ಮಾಡು, ಅನ್ಕೋತ ನೀ ಹಚ್ಚಿ, ನಾನು ಹಚ್ಚಿದಾಗ ಮುಂದ್ 1 ದಿವ್ಸ 2 ದಿವ್ಸ ಹಿಂಗೇನೋ ಹೆಚ್ಚು ಕಡಿಮೆ ಆದಾಗ ಫೋನ್ ಹಚ್ಚುತ್ತೆ. ಯಾಕಂದ್ರೆ ರಾತ್ರಿ ಯಾವಾಗ ಸಿಕ್ಕಾಪಟ್ಟಿ ಏನ್ ಮಾಡ್ಬಿಟ್ಟಿದ್ನಲ್ಲ, ಸಿಕ್ಕಾಪಟ್ಟಿ ರಾತ್ರಿ ಅಲ್ಲಿ ಡೊಳ್ಳಿನ ಪದ ಹಾಡಿದ ಕೂಡಲೇ ಲೈವ್ ಇಟ್ಟು ನನಗ್ ತೋರ್ಸೋರು. ಅಂದ್ರ ನಾ ಮತ್ ಮರ್ದಿವ್ಸ ಹೇಳ, ನೋಡ್ರಿ ಹಂಗ್ ಮಾಡ್ಬೇಡ್ರಿ, ಹಿಂಗತ್ತೆ ಬಾಯ್ ಮತ್ಲೆ ಹೇಳಿ ಹೇಳಿ ಸಾಕಾಯ್ತಾ. ಇದು ಸರ್. ಹೇಳ್ಕೊತ ಹೋದ್ರ ನನಗ್ ಟೈಮ್, ಯಾಕಂದ್ರೆ ಇದು ನಂದ್ ಹಾಗೆ ಮಾಡ್ತಾರ, ಇಷ್ಟೊಳಗೆ ಇವ್ರನ್ನ ದಾರಿನ ಹಿಡಿಸ್ಬೇಕಂತೇಳಿ ನಾ ಎಲ್ಲಾ ಒಂದ್ ವ್ಯವಸ್ಥೆ ಮಾಡೀನ್ರಿ ಸರ್. ಇದಕ್ಕ ನೋಡ್ರಿ ಸರ, ಒಟ್ ಏನ್ ಮಾಡ್ತೀರಿ ಮಾಡ್ರಿ, ಚಲೋ ಇತ್ತಂದ್ರ ಮಾಡ್ರಿ. ನೀವೆಲ್ಲಾ ಏನ್ ತೀರ್ಮಾನ ತಗೋತೀರಿ ತೋರಿ, ಯಾಕತ್ ಕೇಳ್ರಿ, ಸುಮ್ನೆ ನೋಡ್ರಿ. ಮಾಡ್ತೀನಿ ಏ ಮತ್ತು ಆಗಲ್ ಸರ್, ನೀವು ಬರೀ ಬಾಯ್ಲಿ ಹೇಳುದು ಅಷ್ಟ ಆಗಿಸ್ಕರ ಕೆಲಸ ಆಗಿಲ್ ಸರ್ ಹಂಗ. ಆಯ್ತಲ್ಲ, ನೋಡಕತ್ರಿ. ನಾವ್ ಒಳ್ಳೇದಕ್ ಮಾತ್ರ ಬೆಂಬಲ ಅದೀವ್ರಿ. ಆದ್ರ ಒಬ್ರಿಗೊಂದ್ ಕಲಾವಿದರಿಗೆ ಒಬ್ರಿಗೊಂದ್ ಒಟ್ಟ ಮಾಡಾಕ್ ಹೋಗ್ಬೇಡ್ರಿ. ಯಾಕಂದ್ರ ನಾ ಎಷ್ಟೋ ಕಲಾವಿದ್ರಿಗೆ ಕೆಟ್ಟ ಆಗಿನಂತ ನನ್ ಮನಸ್ಸಿಗೆ ನೋವು ಆಗೈತೆ ನಿಮ್ಗೆ ಹೇಳತ್ತೀನಿ ಇಷ್ಟ ಸರ್. ಆಯ್ತು ಮಾಡು ಮಾಸ್ತರ್, ಇನ್ನೊಂದ್ ತಿಂಗಳ ನನ್ ಹೊಳ್ಳಿ ಫೋನ್ ಹಚ್ಚಿ ಮಾತಾಡು. ನನಗ್ ಚಲೋರನ್ನು ಕೆಟ್ಟರನ್ನು ನಾ ಯಾಕೆ ಹೇಳಿ? ಅವತ್ರ ಒಳ್ಳೇದಕ್ಕಂತ್ರ ಬೆಂಬಲ ಐತಾರ ಸರ್. ನೀವ್ ಎಲ್ಲಾರು ಕೂಡಿ ಯಾವಾಗ ಅಲ್ಪ, ಯಾವಾಗ ಮೊದಲಿಂಗ ಅಜಾರ್ ಆಯ್ತು, ಅಮರೇಶ್ವರ್ ಅಜಾರ್ ಆಯ್ತು, ನೀವೆಲ್ಲಾರು ಕೂಡಿ ಏನ್ ಎಲ್ಲಾ ತೀರ್ಮಾನ ತಗೊಂಡ್ ಏನ್ ಒಂದ್ ಮಾತು ಹೇಳಿದ್ರ, ಅವತ್ತಿಗೆ ನಾವು ಇನ್ನೂ ಚೆನ್ನಾಗಿ ಬಿಟ್ಟಿವಿ. ಕೆಲವೊಂದ್ ಮಂದಿ ಅಷ್ಟ ಬಿಟ್ಟಿವ್ರಿ, ಬೆರಳ ಎಣಿಕೆ ಅಷ್ಟ ಬಿಟ್ಟಿವ್ರಿ ನಾವು. ನಾ ಉಳ್ಕ ಹೇಳಕತ್ತೀನಿ ಅದವ್ರ ಹಾಡಂಗ್ ಹಾಡ್ಲಾಕತ್ತಾರ, ಇನ್ನೊಂದು, ಇವತ್ತ ನೀವು ಬಿಟ್ರಿ ಅತ್ತ, ನಿಮ್ಗೊಂದ್ ನಾವ್ ಗೌರವದಿಂದ ನಾ ಇಟ್ಟೋತನ ಫೋನ್ ಮಾತಾಡಕತ್ತೀನಿ. ಇರ್ಲಿಕ್ಕ ನಾ ಇಡ್ತಾನ ನಿಮ್ ಜೋಡಿ ಮಾತಾಡ್ತಲ್ಲ, ತಪ್ಪ ತಿಳ್ಕೊಬೇಡ್ರಿ. ಯಾಕತ್ ಕೇಳು, ಚಲೋ ಇದ್ದೋ ಜೋಡಿ 2 ಮಾತು ಮಾತಾಡಿದ್ರೆ ನಮಗೂ ಒಂದ್ ಬೆಲೆ ಇರ್ತದ. ಏನ್ರಿ ಯಾಕಡೆ ಹಾಡೋರು ಯಾಕಡೆ ಅವ್ರ ಜೋಡಿ ನಾನು ಮಾತಾಡಕಲ್ಲ, ಇದ್ರಿ ಬಂದ್ರೆ ನನಗೆ ಅವ್ರು ನೋಡಂಗಾಗಲ್ಲ. ನೀ ತಪ್ಪ ತಿಳ್ಕೊಬೇಡ್ರಿ, ನನ್ನ ಮನುಷ್ಯ ನೋವಾಗ್ಯದ ನನಗ. ಏನ್ ನೋವು ಸರ, ಇದಕ್ಕಿಂತ ಹೆಚ್ಚು ನಮಗ್ ನೋವು ಆಗೈತೆ ಸರ. ಯಾಕಂದ್ರೆ ಕೇಳ್ರಿ, ನೀವ್ ಈ ಫೀಲ್ಡ್ ಬಿಟ್ಟು ಇನ್ನೊಂದು ಒಂದು ಮಾಳು ರಾಜಕೀಯ. ಮಾಸ್ತರ, ನಿನ್ಗೊಂದ್ ಹೇಳ್ತೀನಿ ಕೇಳ್ರಿ.
ನಾನು ಸಣ್ಣ ಇರ್ಲಕ್ಕಾಗಿ ಇದನ್ನ ಮಾಡ್ಕೊತ ಬಂದೀನಿ. ನಾ ಫಸ್ಟ್ಗೆ ನಾ ಸ್ಟೇಜ್ ಏರ ಹೊತ್ನ್ಯಾಗ ನನಗೆ ವಯಸ್ಸು ಎಷ್ಟು ಅಂದ್ರೆ 20 ರಿಂದ 21 ವಯಸ್ಸು. ನನಗೆ ಫಸ್ಟ್ಗೆ ಏರಿದಾಗ ಹಾ ನಾವು ಸರ್. ಸಿಕ್ಕಾಗ ಏನೇನೋ ಮಾಡ್ಕೊತೇವೆ. ಇಲ್ಲಿ ಬಂದ್ ನಿಂತೇವು ಅಂದ್ರೆ ನನಗೆ ಹೆಚ್ಚಿಗೆ ನನ್ನ ಪೀರಿಯಡ್ನ್ಯಾಗ ಸರ ಹೆಣ್ಣು ಮಕ್ಕಳ ಮ್ಯಾಳಿನೊಳಗೆ ಹೆಚ್ಚಾಗಿ ತಿರುಗಾಡಿದವ ನಾನೇ. ಹೆಣ್ಣು ಮಕ್ಕಳ ಮ್ಯಾಳಿನೊಳಗ ಹೆಚ್ಚು ತಿರುಗಾಡಿದವ ನಾನೇ. ನಂದು ಎಲ್ಲಿನೂ ಹೆಸರು ಕೆಡಿಸ್ಕೊಂಡಿಲ್ಲ. ನಾ ಯಾವ ಕಡೆನೂ ಬಟ್ ಮಾಡಿ ತೋರಿಸ್ಕೊಂಡಿಲ್ಲ. ನಾವು ನೈತಿಕತೆಯಿಂದ ಧರ್ಮದಿಂದನೇ ನಡೆದೆವು. ಭಗವಂತ ಧರ್ಮದಿಂದನೇ ನಮಗೆ ದಾರಿ ತೋರ್ಸ್ಯಾನ. ಒಳ್ಳೇದಕ್ಕೆ ಒಂದಿನ ಬೆಲೆ ಅದ, ಕೆಟ್ಟದಕ್ಕೆ ಬೆಲೆ ಇಲ್ಲ. ಇದನ್ನ ತಲೆಯಾಗಿಟ್ಟು ಕಿಶಿಂದ ಹೋಗ್ರಿ ಇಷ್ಟೇ. ಏನಿರ್ಬೋದು ಸರ, ನನಗ ಒಮ್ಮೊಮ್ಮೆ ಏನ್ ಅನ್ತದ ಸರ, ಏನ್ಪಾ ಸಮಾಜ ಹಿಂಗೂ ಇರ್ತದ ಹಂಗೂ ಇರ್ತದ ಅಂತ ಹಿಂಗ ಅನ್ಸುತ್ತ ಇನ್ನೊಂದ್ರಿ, ಸರ್. ಅವ್ರು ಕೇಳಕ್ ಬಂದವ್ರು ನೀವು ಹಾಡೋರ್ ನೋಡಿ ಕಿಶಿಂದ ಹಾಡತ್ತಾರ. ನೀವು ಹಾಡೋದೇ ಹಾಡಂಗಿಲ್ಲ ಅಂದ್ರೆ ಈ ಸಂಗೊಳ್ಗಿ ಏನು ಮಾರಾದ್ರನ್ನ ಅದು ಕರ್ಸಿರ್ತಾರಲ್ಲ ಸರ, ಆಕ್ಚುಲಿ ಈಗ 2 ವರ್ಷ ಆಯ್ತು ಬಿಡ ಸರ್. ಈಗ ನಮಗಂತ್ರ ಯಾರು ಈಗ ಜಾನಪದ ಹಾಡಂಗಿಲ್ಲ ನೋಡ್ರಿ. ಅನ್ನೋದು ಗೊತ್ತಾಗಿ ಸರ್. ಮಾಸ್ತರ ಇಲ್ಲಿ ಮಾಸ್ತರ ಮಾಸ್ತರ ಒಂದ್ ಸರ್, ಇಲ್ಲಿ ಹೇಳ್ತಾರ ಇಲ್ಲಿ ಕೇಳು. ಕೇಳ್ರಿ, ನಾ ಹ್ಮ್ ಪೂರ್ತಿಯಾಗಿ ಕೇಳ್ರಲ್ಲ ಸರ್, ಹಿಂಗ ಯಾಕೆ ಹ್ಮ್ ಮಾಡ್ತೀರಿ ಹೇಳ್ರಿ. ಹೇಳ್ರಿ. ಈಗ 2 ವರ್ಷ ಆಯ್ತು ಸರ್. ಹ್ಮ್ 2 ವರ್ಷದ ಬಳಿಕ ಎಷ್ಟೋ ಮಂದಿ ನನಗ ಆ ಕಡೆ ತಳಗ ಗುಲ್ಬರ್ಗ ಸೈಡ್ ನೀವು ಜಾನಪದ ಹಾಡ್ತಂದ್ರ ಮಾತ್ರ ಕಾರ್ಯಕ್ರಮ ಕೊಡ್ತೀವಿ ಅಂತಾರ. ಹ್ಮ್ ನಾವ್ ಹಾಡಂಗಿಲ್ರಪ್ಪ, ನೀವು ಯಾರಿಗಾರೇ ಕೊಡ್ರಿ ಅಂದ ಕೂಡಲೇ ಈಗ ಏನಾಗೈತಿ, ಅವ್ರಿಗೆ ಗೊತ್ತಾಗ್ಬಿಟ್ಟ ಸರ್ ಕೆಲವೊಂದ್ ಕಲಾವಿದರಿಗೆ ಇವ್ರು ಹ್ಮ್ ಜಾನಪದ ಹಾಡಂಗಿಲ್ಲಪ್ಪ, ಹ್ಮ್ ಇವ್ರು ಬಾಳ ಅದ್ರ ಮಾತಾಡ್ತಾರ, ಒಳ್ಳೆ ಒಳ್ಳೆ ಹಾಡ್ ಹಾಡ್ತಾರ, ಏನ್ರ ನಗಸಂಗ ಅದ್ರ ನಗಸ್ತಾರ, ಇಷ್ಟು ಬಿಟ್ರ ಮತ್ತೊಂದ್ ಏನು ಮಾಡಂಗಿಲ್ಲ ಅಂತ ಈಗ ಗೊತ್ತಾಗೈತಿ ಸರ್. ಹೌದು. ಮೊದಲು ಒಂದು ತುಸು ಮಂದಿ ಗೊತ್ತಿರ್ಲಾರ್ದ ಕಾರ್ಯಕ್ರಮ ಕರೆಸಿ ಎಷ್ಟು ನೋವಾಗೈತೆ ಅಂತ ನನಗೆ ಗೊತ್ತರ ಅದ. ಬರ್ಬರ್ತಾ ಅವ್ರು ತಿಳ್ಕೊಂಡ್ರಿಲ್ಲ. ಅದ್ ತಿಳ್ಕೊಂಡ್ ಆಗ್ಬಿಟ್ಟ ಸರ್. ಅದ್ರ ಬಳಕಂತ್ರ ಈಗ ನಮಗ್ ಏನ ನಮ್ ಜೋಡಿ ಸರ್ ಕೊಡ್ಬೇಕಾದ್ರಿ. ಸರ್ ನಿಮಗ ನಾವ್ ಹಾಡ್ತೇವ ಅನ್ನೋದು ಗೊತ್ತಿದ್ದ ಹಾಡತಾರ್ರಿ. ಮತ್ತ ಸಂಗೊಳ್ಗಿ ಮಹಾರಾಜರಿಗೆ ಮತ್ತ ಹನುಮಾಪುರ ಮಹಾರಾಜರಿಗೆ ಇವ್ರಿಗೆಲ್ಲಾ ನೀವು ಜಾನಪದ ಹಾಡ್ರಿ ಯಾಕೆ ಜನ ಬರಂಗಿಲ್ಲ ಸನ್ಯಾಕ ಅವ್ರಿಗೆ? ಅವ್ರು ಬರಂಗಿಲ್ಲ ಸರ್ ಅಂದಾಗ ನನಗೆ ಜಾಸ್ತಿ ಅವ್ರ ಜೊತೆನೆ ಹೆಚ್ಚು ಕಾರ್ಯಕ್ರಮ ಸರ್. ನನಗ ಮತ್ತ ಏನ್ ಐತಿತ್ಲಾಗ ಏನ್ ಜಾನಪದ ಹಾಡ್ಲಾಕೈತಾರಲ್ಲ ಸರ್, ಅವ್ರ ಅಲ್ರಿ, ಜೊತೆ ಸರ್ ಕುಂಬಾರ ಜಾನಪದ ನಿಂಗಪ್ಪನ ಒಳ್ಳೆ ಪದಗಳನ್ನ ಹಾಡೋರ್ದಾರ. ನೋಡ್ರಿ ಅಲ್ಲಿ ಎಂತಿಂತ ಇಲ್ಲ, ಕಲಾವಿದರ್ದಾರ. ಅವ್ರೆಲ್ಲೂ ಜಾನಪದ ಹಾಡಿಲ್ ಬಿಡು ಸರ್. ಮತ್ತ ಆಕ್ಚುಲಿ ಇಲ್ರಿ, ಅವ್ರು ಅವ್ರು ಬ್ಯಾಡ ಈ ಹಾಡ್ಯಾರ, ಅವ್ರು ಹಿಡ್ಕೊಂಡು ಹಾಡ್ಯಾರ ಅಂತ ತಿಳ್ಕೊ. ನಾ ಇವ್ರಿಗೆ ಬಟ್ ಮಾಡೋದಿಲ್ಲ. ಹಾ ರೀ ನಮ್ ಮದ್ಗೊಂಡು ಮುತ್ಯಾನ್ ಹಿಡ್ಕೊಂಡೆ ಹೇಳ್ತೀನಿ, ಹಾಡೇವ್ ಎಲ್ಲಾರು. ನಾ ಹಿಂಗ ಸರ್. ಹೇಳ್ತೀನಿ. ಇಲ್ಲ ಹಾಡಿದ್ರು ಅದರದೇ ಆದಂತ ಒಂದು ಸ್ವರೂಪ ಅದಾವ್ ಸರ. ಹ ನಾವು ಇನ್ನೊಂದು, ನಾವು ಮುತ್ಯಾರ ಹೆಸರು ಯಾಕೆ ಇಟ್ಕೊಂಡಿನ ತಿಳ್ಕೊ. ಅದನ್ನ ಅಂದ್ರ ಲಾಸ್ಟ್ ಅದು ಅದ್ರ ಹಚ್ಚಿಕ್ ಯಾರು ಇಲ್ಲ ನನಗ. ನಮ್ ಮುತ್ಯಾರೇ ಲಾಸ್ಟ್ ಅವ್ರು ಹಿಡ್ಕೊಂಡೆ ನಾ ಹೇಳಕತ್ತೀನಿ. ನಾವೆಲ್ಲರೂ ಮಾಡಿದವ್ರಿ, ನಾವು ಅದೇವು, ನೀವು ಹಿಡ್ಕೊಂಡಿ ಅಂತ ನಾ ಯಾಕೆ ಹೇಳಕತ್ತೀನಿ ಇದನ್ನ ಅಂದ್ರ ಮಾಡ್ಲಾರ್ದ್ರ ಯಾರು ಉಳುದಿಲ್ಲ. ಖರೆ ತಿಳ್ಕೊಂಡು ಉಳ್ದವ್ರದಾರ. ಎಷ್ಟೋ ಮಂದಿ ಜೋಡಿ ಇಂಥ ನಾವು ಕಲಿಯುಗದಾಗ್ರಿ, ಇಂಥ ಕಲಿಯುಗದಾಗ ಕಲ್ಲಿನ ಗುಡಿ ಕಟ್ಕೊಂಡು ಬಂಗಾರದ ಕಳಸ ಇಟ್ಕೊಂಡ್ರು ಮದ್ಗೊಂಡ್ ಮುತ್ಯಾರ. ನೋಡ್ರಿ ಅವ್ರು ಹೆಂಗ್ ಮಾಡಿದ್ರು ನೋಡ್ರಿ. ಇದೇ ಸಿದ್ಧ ಶಿವಸ್ಥಾನ ಸೇವಾದಾಗ ದೇವ್ರ ಸೊನ್ಯಾಳ ಬಿಡ್ರಿ ಹನುಮಂತಗೌಡ್ರು. ಸರ. ಇದೇ ನಾವೆಲ್ಲ ಬಸವನ ಬಾಗೇವಾಡಿ ತಾಲೂಕದಾಗ ಟಕ್ಕಳಿಕಿ ಒಳಗ್ರಿ ಸಂಗೊಳ್ಗಿ ಮಹಾರಾಜರಿಗೆ ಅವ್ರಿಗೆ ಕಾರ್ಯಕ್ರಮ ಕೊಟ್ಟಿದ್ದೆ. ಹಾ ರೀ ಸೊನ್ಯಾಳ ಹನುಮಂತಗೌಡ್ರು ತೀರ್ಕೊಂಡಾರ ಅನ್ನೋದು ಇನ್ನ ಅವ್ರಿಗೆ ಕೆಲವೊಬ್ರಿಗೆ ಅಲ್ಲಿ ಸುದ್ದಿ ಇದ್ದಿದ್ದಲ್ಲ. ಇನ್ನೊಮ್ಮೆ ಸೊನ್ಯಾಳ ಹನುಮಂತಗೌಡ್ರು ಕರ್ಸ್ಬೇಕು, ಸಂಗೊಳ್ಗಿ ಮಹಾರಾಜರು ಕೂಡಿಸ್ಬೇಕು. ಹಿಂಗ್ ಮಾತು ಬರಕತ್ತಿದ್ದು. ಸೊನ್ಯಾಳ ಹನುಮಂತಗೌಡ್ರು ತೀರ್ಕೊಂಡು 1-1.5 ತಿಂಗಳಾಗಿತ್ತು. ನನಗೆ ಟಕ್ಕಳಿಕಿಂದ ಫೋನ್ ಬತ್ತು. ಹಿಂಗ್ರಿ ಮಾಸ್ತರ, ಈಗ ಒಮ್ಮೆ ಕರ್ಸಿದ್ರಿ ಅಲ್ರಿ, ಇನ್ನೊಮ್ಮೆ ಅವ್ರ ನಮ್ಮ ಊರಿಗೆ ಕರ್ಸ್ಬೇಕ್ರಿ. ನಮ್ಮ ಊರೊಳಗ ಕೋರ್ಟಿಗೆ ಬಿದ್ದ ನ್ಯಾಯ ಬಗೆಹರ್ದಾವ್ರಿ. ಇವ್ರು ಇಬ್ರು ಪದ ಹಾಡಿಂದ ಕೇಳಿಂದ ನಮ್ಗ ಕೋರ್ಟಿಗೆ ಬಿದ್ದ ನ್ಯಾಯ ಸಹಿತ ಬಗೆಹರ್ದಾವ್ರಿ. ಅವ್ರ ಹಾಡಿ ಹೋಗಿಂದ ಮುಂಜಾನೆ 1-2 ತಾಸು ನಮ್ಮ ಊರ ತಂಪತ್ತು ಬಿದ್ದಂಗ ಆಗಿತ್ತು ನೋಡ್ರಿ. ತಂಪತ್ತು ಬಿದ್ದಂಗ ಆಗಿತ್ತು ಅಂದ್ರು. ಹ್ಞೂನ್ರಿ. ಮತ್ತ ಅಲ್ರಿ, ಹಿಂಗ ಜನ ಹತ್ತಾರ. ಮತ್ತ ನಾವು ಅವಾಗ ಇಂಥವ್ ಯಾವ ಜಾನಪದ ಹಾಡಿ ಕುಣಿದಾಡಿ ಜಗಳ ನಾಲೆ ನೀ ಅಲೆ ಅನ್ನೋರು ಹಚ್ಚು, ಆ ಊರ್ ಹಾಡಿ ಹೋಗಿಂದ 1-2 ತಾಸು ಬೆಂಕಿ ಹಚ್ಚಿದಂಗ ಆಗಿರ್ತದ. ನಾವು ಸತ್ಯ ಬಿಡ್ರಿ ಸರ್. ಮತ್ ಇಂತ ಶಕ್ತಿ ಇದ್ರಾಗ ಐತಂದ್ರ ಅಲ್ರಿ ನಾವು ಹೆಂಗ್ರಿ ಅದಕ್ ತಲೆ ಬಾಗ್ತೀನೋ ಇಲ್ಲ ನಂಗೆ ಸರ್. ನಾವ್ ಹಾಡಿವೇನ್ ಹೇಳ್ರಿ ನೋಡುವ, ನೀವೇ ವಿಚಾರ ಮಾಡ್ರಿ ಸರ. ಮಾಳು ಮಾಸ್ತರ ನೀವ್ ಬಿಟ್ರಿ ಅತ್ತ ನಿಮ್ ಜೋಡಿ ಇಟ್ಟೋತರ ಮಾತಾಡಕತ್ತೀನ್ರಿ ನಾನು. ಅಲ್ರಿ ನೀವು ಬಿಟ್ರಿ, ಇನ್ನೊಂದು ನಮ್ ಜೋಡಿ ತೋಡ್ಕೊಳಕತ್ತಿ, ನಾ ಒಪ್ಕೋತೀನಿ. ಮತ್ತು ನಾ ಏನ್ ಹೇಳಿನಿ, ಬಿಟ್ಟವ್ರಿಗೆ ನಾ ಸಣ್ಣವಾಗಿ ಮಾತಾಡ್ತೀನಿ ಅಂತ ಹೇಳಿನಿ. ನನ್ನ ಕಡೆಯಿಂದನು ಜೋಲ್ ಹೋದ್ರು ಹೇಳ್ರಿ, ನನಗ್ ಮುಂದಿನ ದಾರಿ ತೋರ್ಸ್ರಿ. ನೋಡ್ರಿ, ನೀವ್ ಹಿರಿಯರೆಲ್ಲಾ ಹೆಂಗ್ ಹೇಳ್ತೀರ ನಾವ್ ಒಪ್ಕೋತೀವಿ ಇಲ್ಲ ಅಂತ ಅನ್ನಂಗಿಲ್ರಿ. ಕರೆ ಆದ್ರ ಮತ್ತ ಒಮ್ಮೆ ತುಸು ಗಪ್ ಇರೋದು, ಮತ್ ತುಸು ಇದು ಮಾಡೋದು ಏನಾಗ್ತದ ಸರ. ಈಗ ಬಿಡೋದು, ನೋವು ಅನುಭವಿಸೋದ ಹಾಡೋದು.
ಹೇಳವ್ರು ಕೇಳುದು ಕುಣಿಯವ್ರು ಕುಣಿದು ಅದಂಗ ಆಗಿಬಿಡ್ತಾವ ಸರ್. ಈಗ ನೀ ಅಂತೂ ಬಿಟ್ಟಿಯಲ್ಲ. ನಾವ್ ಬಿಟ್ಟಿವ್ ಸರ್, ನಾವ್ ಬಿಡು ಬಿಟ್ಟಿವ್ ಮುಂದೆ ಸರ. ಇಲ್ಲಿ ಕೇಳ್ರಿ ಇನ್ನೊಂದ್ ಹೇಳ್ತೀನಿ, ಈಗ ನೀವ್ ಮಾತಾಡತ್ತಿರತ್ತಲ್ಲ, ನಾವ್ ಬಿಟ್ಟಿವ್ ನಾವ್ ಮುಂದ್ ನೀವ್ ಹಾಡೋದು ಹಾಡಂಗಿಲ್ಲ ಬಿಡೋ. ಕಲಸ್ ನೀ ಬಿಟ್ಟಿಯಲ್ಲ, ನಿನಗ್ ಒಳ್ಳೇದೇ ಆಯ್ತು, ನಿನಗ್ ದೇವ್ರ ಒಳ್ಳೇದೇ. ನನಗ್ ಒಳ್ಳೇದಾಗೈತ್ ಸರ್. ನಮಗ್ ಇನ್ನೊಂದ್ ಹೇಳೇನು ಸರ್, ನನಗ ಅವ್ ಏನ್ ಮಾದಲಿಂಗ್ ಮುತ್ಯ ಆಯ್ತು, ಬೇಸೂರ್ ಅಜ್ಜಾರ ಆಯ್ತು, ಮಾಳಿಂಗರ ಮಿತ್ರ ಆಯ್ತು, ಎಲ್ಲಾರು ಕೂಡ ಏನ್ ಹಿರಿಯರೆಲ್ಲ ಏನ್ ಹೇಳಿ ತೋರ್ಸಿಲ್ಲ ನನಗ. ಅದ ನನ್ ಧಾರಣೆ ಇವತ್ತು ನನಗ ಅದು ವೇದ ವಾಕ್ಯ ಆಗೈತ್ ಸರ್. ಮತ್ ಸಾಕ್ರಿ. ಮತ್ ಮಾಸ್ತರ ಒಳ್ಳೇದು ಕೆಟ್ಟು ಎರಡದವ್ರಿ. ನಾವ್ ಜೀವನ ಹೆಂಗ್ ಮಾಡಿದೇವಿ ಅನ್ನೋದು ಬೇಕು. ನಾವ್ ಜೀವನ ಹೆಂಗ್ ಮಾಡಿದೇವಿ. ಕೆಟ್ಟವಿದ್ದು ಒಳ್ಳೆವ್ ಆಗ್ಬೇಕು, ಒಳ್ಳೆವಿದ್ದಾವ್ ಕೆಟ್ಟವ್ ಆಗ್ಬಾರ್ದ್ರಿ. ನನಗ ಕಾರ್ಯಕ್ರಮಿನ ಇವಾಗ ಹೆಚ್ಚದಾವ್ ಸರ್. ನನಗನ ಅವಾಗಿನ ಕಡಿಮೆ ಇದ್ದವ್ರಿ, ಇವಾಗ ನಾನು ರಗಡ್ ಅದಾವ್ ಸರ್. ನನಗಿನ ನಾನ ವಾಲ್ಯ ಇಲ್ರಿ. ಏನದ್ ಹೇಳ್ರಿ ಐತ್ರಿ ಕರೆ. ಆದ್ರ ನಮ್ಗ್ ನೋವು ಅನಸ್ತದ ಸರ್. ಮತ್ತೊಂದ್ ಏನಿಲ್ಲ, ನಿಮ್ ಮಾತ್ ಕೇಳಿ ಎಲ್ಲಾರ್ಗಿನ ಬಿಡ ಅಂದಿನಲ್ರಿ, ಅದು ನೋವು ಆಕೈತಿ. ಅದನ್ನ ಹೇಳ್ರಲ್ಲ ಸರ್. ನೀವು ಅದನ್ನ ಬರೀ ಬಿಟ್ಕೊಟ್ ಬರ್ರಿ, ನಿಮ್ದು ಅಟ ನೀವ್ ಹೇಳ್ಕೊತ ನಿಂತ್ರಿ ಹೆಂಗ? ಎಷ್ಟೋ ಮಂದಿಗೆ ನೀವ್ ಹಚ್ಚಲಾಕ್ ಹಚ್ಚಿರಿ ನೀವು. ಇಂತ ಹೇಳಪ್ಪ ಅವ್ರಿಗೆಲ್ಲ ಹೇಳಿದವ್ರ. ಇದ್ರ ಬದಲ ನಾ ಸುಳ್ಳು ಹೇಳುದಿಲ್ಲ. ಇದ್ರ ಬದಲ ನೀವು 24 ಗಂಟೆ ಫೋನ್ ಹಚ್ಚ್ರಿ. ಫೋನ್ ನಾ ದೂರ ಇಡಂಗಿಲ್ಲ. ನಾನ್ ತೆಲಿಗುಂಬೆ ಇರ್ತದ. ನೀವು ರಾತ್ರಿ ಹಚ್ಚಿದ್ರು ಫೋನ್ಯಾಗ ನಾ ಮಾತಾಡ್ತೀರಿ, ಆಯ್ತಾ? ಏನ್ ಮಾತಾಡ್ರಿ ಸರ್, ಇಲ್ಲ ಸಂತೋಷ ಅದ್ರಿ. ನಾನ್ ಇನ್ನೊಂದ್ ಏನ್ ಉದ್ದೇಶ, ಒಟ್ ಎಲ್ಲಾರಿಗೂ ಹೇಳ್ರಿ. ಒಮ್ಮೆ ನೀವ್ ಏನ್ ಸಡನ್ಲಿ ಎಚ್ಚರಿಕೆ ಇದು ಅದಂಗ ಏನ್ ಅನ್ಬೇಡ್ರಿ. ಎಲ್ಲಾ ಕಲಾವಿದರಿಗೆ ಒಂದ್ ಮೆಸೇಜ್ ಕೊಡ್ರಿ, ಬಿಡ ಅಂತ ಹೇಳ್ರಿ. ಆಯ್ತು ಮಾಸ್ತರ, ಆಯ್ತು ಮಾಸ್ತರ, ಆಯ್ತು. ಒಟ್ ಎಲ್ಲಾರಿಗೂ ಒಂದ್ ಮೆಸೇಜ್. ನನ್ ಕೆಲಸ ಏನ್ ನಡಿಬೇಕಾಗ್ಯದ ನಡ್ದದ. ನಾವು ಇನ್ನು ಬಾಳ್, ಯಾಕಂದ್ರೆ ಎಲ್ಲಾನು ಹೇಳಿ ಮಾಡಕ್ ಆಗಲ್ಲ. ಅದ ಏನ್ ಭಗವಂತ ಏನೇನ್ ಹೆಂಗ್ ದಾರಿ ತೋರಿಸ್ತಾನ. ಒಟ್ಟ ಮಾತ್ರ ಗ್ಯಾರಂಟಿ ಹೇಳ್ರಿ. ಒಟ್ ಎಲ್ಲಾರಿಗೂ ಹೇಳ್ರಿ, ಒಂದ್ ಮೆಸೇಜ್ ಕೊಡ್ರಿ. ನಿಮ್ ತಿಳಿತು ಅಂದ್ರೆ ನೀವ್ ಎಲ್ಲಾರು ಕೊಡುವಂತ ತೀರ್ಮಾನ ತಗೋರಿ. ಮತ್ ಇಲ್ಲ ಬಿಟ್ಕೊಟ್ಟು ಮತ್ ಒಂದ್ ಹೇಳುದು ಒಂದ್ ಬಿಡುದು ಮಾಡೋದು ಮಾಡ್ರಿ. ನಾವೇನ್ ಅದೇನಿಲ್ಲ. ನಾವ್ ಮಾತ್ರ ಇನ್ಮೇಲೆ ಜಾನಪದ ಹಾಡಂಗಿಲ್ಲ, ಹಾಡೋದು ಇಲ್ಲ. ಸಮಾಜ ಹೆಂಗಿರ್ತದ ನಾವ್ ಹಂಗೆ ಇರ್ತೀವಿ ಸರ್. ಸಾಕ್ರಿ, ಇದಕ್ಕೆ ಹೆಚ್ಚಿಂದ ಏನ್ ಬೇಕು? ಸಾಕು. ಆಯ್ತಾಯ್ತು ಹಾಸ್ ನೋಡ್ ಸರ್, ನಾನು ಮತ್ ಬೇರೆ ಕಡೆ ಇದೇನ್ರಿ. ಓಕೆ, ನಮಸ್ಕಾರ. ನಮಸ್ಕಾರ.